ನಾವೆಲ್ಲ ಈಗ ಚಕ್ರವರ್ತಿ ಸೂಲಿಬೆಲೆಯವರು ವೇದಿಕೆ ಮುಂದೆ ಬಂದಿದ್ದಾರೆ. ನಾವು ಸ್ವಾಮೀಜಿಯವರ ಆಗಮನದ ನಿರೀಕ್ಷೆಯಲ್ಲಿದ್ದೇವೆ. ಇನ್ನು 2 ನಿಮಿಷಗಳಲ್ಲಿ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಜನಶಕ್ತಿ ಮತ್ತು ಸಂತ ಶಕ್ತಿಯ ಸಮಾಗಮ ನಿಮ್ಮ ಮುಂದೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಪರಮ ಪೂಜ್ಯರಾದ ಶ್ರೀಗುಣಸಿಯ ವಿರಕ್ತಿ ಮಠದ ಉತ್ತರಾಧಿಕಾರಿ ಶ್ರೀ ಮಹಾಂತ ದೇವರು ಸಂತ ಶಕ್ತಿ ಮತ್ತು ಯುವ ಶಕ್ತಿ ಮೇಳೈಸಿದ ಈ ಶುಭ ಸಾಯಂಕಾಲದಂದು ನಾನು ಶ್ರೀಗಳ ಚರಣ ಕಮಲಗಳಿಗೆ ವಂದಿಸಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸಮಸ್ತ ಅಥಣಿ ನಾಗರಿಕರ ಪರವಾಗಿ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಉತ್ತರದಿಂದ ಕಾಯುತ್ತಿರುವಂತಹ ವ್ಯಕ್ತಿ ಚಕ್ರವರ್ತಿ ಸೂಲಿಬೆಲೆಯವರು. ಅವರು ಇಡೀ ನಾಡಿಗೆನೆ ಚಿರಪರಿಚಿತರು. ಅವರ ಪರಿಚಯ ಮಾಡಿಕೊಡೋದಂದ್ರೆ ಸೂರ್ಯನತ್ತ ಬೊಟ್ಟು ಮಾಡಿ ಇದು ಸೂರ್ಯ ಅಂತ ಹೇಳಿದ ಹಾಗೆ. ಆದ್ರೂ ಕೂಡ ವಾಡಿಕೆಯಂತೆ ಅವರ ಒಂದು ಸಂಕ್ಷಿಪ್ತ ಪರಿಚಯನ ನಾನು ಮಾಡಿಕೊಡ್ತೇನೆ. ಶ್ರೀಮಂತ್ ಚಕ್ರವರ್ತಿ ಸೂಲಿಬೆಲೆಯವರು ಅಂಕಣಕಾರರು, ಬರಹಗಾರರು, ಸಂಸ್ಕಾರ ಭಾರತಿ ಪ್ರಾಂತ್ಯ ಉಪಾಧ್ಯಕ್ಷರು ಮತ್ತು ನಮೋ ಬ್ರಿಗೇಡ್ ಮಾರ್ಗದರ್ಶಕರು. ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿ ನಮ್ಮನ್ನ ರಾಷ್ಟ್ರಭಕ್ತಿಯ ಹೆದ್ದರೆಯಲ್ಲಿ ನಮ್ಮೆಲ್ಲ ಚಟುವಟಿಕೆಗಳಿಗೆ ಬೆಂಬಲವಾಗಿ ನಿಂತು ನಮ್ಮ ಕಾರ್ಯಕ್ರಮಗಳನ್ನ ಜನಮನಗಳಿಗೆ ಮುಟ್ಟಿಸುತ್ತಿರುವ ಮುದ್ರಣ ಮತ್ತು ವಿದ್ಯುನ್ಮಾನ ಮಾಧ್ಯಮದ ಎಲ್ಲ ವರದಿಗಾರ ಮಿತ್ರರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಧನ್ಯವಾದಗಳು. ರಾಮಕೃಷ್ಣಂ ಜಗದ್ಗುರು ಪಾದಪದ್ಮಂ ರತ್ನಾಕರಾಂಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಆಗಮಿಸಿರುವ ಅಥಣಿಯ ನನ್ನೆಲ್ಲ ನೆಚ್ಚಿನ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ ಅತ್ಯಂತ ಶ್ರದ್ಧಾಪೂರ್ವಕ ನಮಸ್ಕಾರಗಳನ್ನ ಸಮರ್ಪಿಸ್ತಾ ಇದ್ದೀನಿ. ಬಹಳ ಸಂತೋಷ. ಈಗಾಗಲೇ ಸ್ವಾಮೀಜಿಯವರು ಅನೇಕ ಕಥೆಗಳನ್ನ ಹೇಳಿದ್ದಾರೆ. ಒಂದು ಕಥೆಯಲ್ಲಿ ಸೂಚ್ಯವಾಗಿ ಹೇಳಿದ್ರು, ಸ್ವಾಮೀಜಿ ಅನೇಕ ವಿಚಾರಗಳನ್ನು ಸೂಚ್ಯವಾಗಿ ಹೇಳಿದ್ದಾರೆ. ನನಗೆ ಗೊತ್ತು, ಸಂತರಿಗೆ ಒಂದು ಚೌಕಟ್ಟು ಯಾವಾಗಲೂ ಇರುತ್ತೆ. ಒಬ್ಬ ಸ್ವಾಮೀಜಿ ನಮೋ ಬ್ರಿಗೇಡ್ ನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗ್ತಿದ್ದಂತೆ ಅದು ಎಷ್ಟು ಜನ ಏನೆಲ್ಲ ಹೇಳಲಿಕ್ಕೆ ಶುರು ಮಾಡಿರ್ತಾರೆ ಅಂತ, ನೀವೇನ್ರಿ ನೀವು ಈ ಪಾರ್ಟಿಗೆ ಸೇರ್ಬಿಟ್ರ ಅಂತೆಲ್ಲ ಕೇಳ್ತಾರೆ. ಇತ್ತೀಚೆಗೆ ಒಬ್ಬ ಸ್ವಾಮೀಜಿ ನನಗೆ ಸಿಕ್ಕಿದ್ರು, ನಮ್ಮ ವೇದಿಕೆ ಮೇಲೆ ಬಂದು ಕೂತ್ರು. ಕಾರ್ಯಕ್ರಮದ ನಡುವೆ ನನಗೆ ಹೇಳಿದ್ರು, ಕಾರ್ಯಕ್ರಮದಲ್ಲೇ ಹೇಳಿದ್ರು. ಅವ್ರು ಹೇಳಿದ್ರು, ನನಗೆ ಬಹಳ ಜನ ಕೇಳಿದ್ರು, ನೀವ್ಯಾಕೆ ನಮೋ ಬ್ರಿಗೇಡ್ಗೆ ಹೋಗ್ತಿದ್ದೀರಿ, ನೀವೇನ್ ಪಾರ್ಟಿಗೆ ಸೇರ್ತಿದ್ದೀರಾ ಅಂತ. ಅವರಂದ್ರು, ಧರ್ಮ ಪ್ರಚಾರ ಅಷ್ಟೇ ಕೆಲಸ ಅಲ್ಲಪ್ಪ ನಂದು, ರಾಷ್ಟ್ರವನ್ನು ಉಳಿಸೋದು ನನ್ನ ಕೆಲಸ, ಅದಕ್ಕೆ ಬೀದಿಗೆ ಬಂದಿದ್ದೀನಿ. ನಾನು ಈಗ ತಾನೇ ಬಿಜಾಪುರದಲ್ಲಿ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಿದ್ದೀನಿ. ಗುಜರಾತ್ನಿಂದ ಆದರಣೀಯ ಸೂಫಿ ಸಂತರಾಗಿರುವಂತ MK ಚಿಸ್ತಿ ಸಾಹೇಬರನ್ನ ಕರ್ಕೊಂಡು ಬಂದಿದ್ವಿ. ಮುಸಲ್ಮಾನರಲ್ಲಿ ಅತ್ಯಂತ ಶ್ರೇಷ್ಠ ಪದವಿಯನ್ನ ಪಡೆದಿರುವಂತ ಸಂತರು. ಅವರು ಗುಜರಾತ್ ನಿಂದ ನಮ್ಮ ಕಾರ್ಯಕ್ರಮಕ್ಕೆ ಅಂತ ಬಂದ್ರು. ಕಾರ್ಯಕ್ರಮಕ್ಕೆ ಬಂದಾಗ ಅವ್ರ ನಡುವೆ ಹೇಳಿದ್ರು, ನಾನು 2002ರಲ್ಲಿ ಗುಜರಾತ್ ನಲ್ಲಿ ದಂಗೆಗಳಾದಾಗ ಬಿಜೆಪಿಯೊಂದಿಗೆ ಬಂದು ಒಂದು ವೇದಿಕೆ ಮೇಲೆ ಕಾರ್ಯಕ್ರಮದ ಬಗ್ಗೆ ಮಾತನಾಡ್ಲಿಕ್ಕೆ ನಿಂತವನು. ಇವತ್ತು ನನಗೆ ಬಹಳ ಜನ ಕೇಳ್ತಾರೆ, ನೀವ್ಯಾಕೆ ರಾಜಕೀಯದ ವಿಚಾರಕ್ಕೆ ಬರ್ತೀರಿ ಅಂತ ಕೇಳಿದಾಗ ಅವರಂದ್ರು, ಶ್ರೀಕೃಷ್ಣ ಯುದ್ಧ ಮಾಡಲ್ಲ ಅಂತ ಸಂಕಲ್ಪ ಮಾಡಿದ್ದೆ. ನಾನು ಹೇಳಿದ ಮಾತಲ್ಲ, ಒಬ್ಬ ಮುಸ್ಲಿಂ ಸಂತರು ಹೇಳಿದ ಮಾತು. ಶ್ರೀಕೃಷ್ಣ ಯುದ್ಧ ಮಾಡಲ್ಲ ಅಂತ ಯುದ್ಧ ಮಾಡದೆ ಸಾರಥಿಯಾಗಿದ್ದ. ಆದ್ರೆ ಭೀಷ್ಮ ಪಿತಾಮಹನ ಮಾತುಗಳ ವಿರುದ್ಧ ಶ್ರೀಕೃಷ್ಣನು ಕೂಡ ಕೈಗೆ ಚಕ್ರ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬಂತು. ಯಾವತ್ತು ದೇಶಕ್ಕೆ ಸಮಸ್ಯೆ ಬರುತ್ತೋ ಆವತ್ತು ಸಂತ ಕೂಡ ಬೀದಿಗೆ ಬಂದು ನಿಲ್ಲಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ ಮುಸಲ್ಮಾನ್ ಸಂತರು ಮಾತನಾಡ್ತಾರೆ. ಇದು ವಿಶೇಷ. ಸ್ವಾಮೀಜಿ ತುಂಬಾ ಕತೆ ಹೇಳಿ ನನಗೂ ಒಂದು ಕತೆ ಹೇಳಲಿಕ್ಕೆ ಪ್ರೇರೇಪಣೆ ಕೊಟ್ಟು ಬಿಟ್ಟಿದ್ದಾರೆ. ಏನ್ ಮಾಡ್ಲಿ, ಒಂದ್ ಕತೆ ಹೇಳಲೇಬೇಕು ನಾನು ನಿಮ್ಗೆ. ಇತ್ತೀಚೆಗೆ ಒಬ್ಬ ಸ್ವಾಮೀಜಿ ಹೇಳಿದ ಕತೆ ತುಂಬಾ ಚೆನ್ನಾಗಿತ್ತು. ಯಾರೋ ಒಬ್ಬ ವ್ಯಕ್ತಿ ರಾತ್ರಿ ಸುಮಾರು 11:30-12 ಗಂಟೆಗೆ ಒಂದು ನದಿ ಪಕ್ಕದಲ್ಲಿ ಹೋಗಿ ಕೂತಂತೆ. ಕೂತವನು ಪಕ್ಕದಲ್ಲಿ ಒಂದು ಕಲ್ಲಿನ ಚೀಲ ಇತ್ತು. ನೋಡ್ದ, ಅದ್ರ ಪಕ್ಕದಲ್ಲಿ ಕೂತ ಕಲ್ಲಿನ ಚೀಲದಿಂದ ಒಂದೊಂದೇ ಕಲ್ಲನ್ನು ತೆಗೆದು ನದಿಗೆ ಒಂದೊಂದೇ ಬಿಸಾಕ್ತಿದ್ದ. ಆ ಬಿಸಾಕುವ ಸದ್ದು ಬಹಳ ಚೆನ್ನಾಗಿ ಕೇಳಿಸ್ತಿತ್ತು ಅವನ್ಗೆ. ಟಳ್ ಟಳ್ ಅಂತ ಸದ್ದು ಬರ್ತಿತ್ತು. ಖುಷಿ ಇವನಿಗೆ, ಏನ್ ಚೆನ್ನಾಗಿ ಬರ್ತಿದೆಯಲ್ಲ ಸದ್ದು ಅಂತ. ಒಂದ್ ಸ್ವಲ್ಪ ದೂರಕ್ಕೆ ಬಿಸಾಕ್ದ, ಮತ್ ಹತ್ರಕ್ಕೆ ಹಾಕ್ದ, ಎಲ್ಲ ಆಯ್ತು. ಬೆಳಗಿನ ಜಾವ ಆಗೋ ವೇಳೆಗೆ ಒಂದೇ ಒಂದು ಕಲ್ಲಿತ್ತು. ಈ ಕಲ್ಲನ್ನು ತಗೊಂಡ ಅದನ್ನ ಬಿಸಾಕ್ಲಿಕ್ಕೆ ಅಂತ ಹೋಗೋ ವೇಳೆಗೆ ಸರಿಯಾಗಿ ಸೂರ್ಯ ಮೇಲಕ್ಕೆ ಬಂದ. ಆ ಸೂರ್ಯನ ಕಿರಣಗಳಲ್ಲಿ ಈ ಕಲ್ಲು ಹೊಳೆದಂತೆ ಕಾಣುತ್ತಂತೆ. ಏನು ಅಂತ ಹತ್ರ ನೋಡಿದ್ರೆ ಅದು ಕಲ್ಲಿನ ಚೀಲ ಅಲ್ಲ, ವಜ್ರದ ಚೀಲ ಆಗಿತ್ತಂತೆ ಪಕ್ಕದಲ್ಲಿ.
2 ಜನ ಹೊಟ್ಟೆ ಉರ್ಸ್ಕೊತಿದ್ದೀರಿ ಕೂತ್ಕೊಂಡು, ಅಯ್ಯೋ ಭಗವಂತ ಅಂತ. ಕಥೆ ಇದು, ಸೀರಿಯಸ್ ಆಗಿ ತಗೋಬೇಡಿ. ಆದ್ರೆ ಅವನು ಆ ವಜ್ರವನ್ನು ನೋಡಿದವನು ಗಾಬರಿ ಆಗ್ಬಿಟ್ಟಂತೆ, ಕಣ್ಣೀರಿಟ್ಟ. ಅಯ್ಯೋ ದೇವರೇ, ರಾತ್ರಿ ಇಡೀ ಇಟ್ಟೆಲ್ಲ ವಜ್ರವನ್ನ ಖಾಲಿ ಮಾಡ್ಬಿಟ್ನಲ್ಲಪ್ಪ ನಾನು, ಎಂತ ಅನ್ಯಾಯ ಮಾಡ್ಬಿಟ್ಟೆ ಅನ್ನೋವಾಗ ಅವನ್ ಮನಸ್ಸು ಹೇಳ್ತಂತೆ, ಹೋದ್ರೆ ಹೋಗ್ಲಿ, ಕೊನೆ 1 ವಜ್ರ ಆದ್ರೂ ಉಳ್ಕೊಳ್ತಲ್ಲ, ಇದನ್ನಾದ್ರೂ ಇಟ್ಕೋ ಅಂತ. ಇದನ್ನ ಹೇಳ ಸ್ವಾಮೀಜಿ ಹೇಳಿದ್ರು, ಎಷ್ಟೆಲ್ಲಾ ವಜ್ರಗಳನ್ನ ಕಳ್ಕೊಂಡ್ಬಿಟ್ವಿ, ಒಂದೇ ಒಂದು ವಜ್ರ ಆದ್ರೂ ನಮ್ಮ ಹತ್ರ ಉಳ್ಕೊಂಡಿದೆ. ಎಲ್ಲ ವಜ್ರವನ್ನ ನದಿಗೆ ಎಸ್ತಿದ್ದಾಯ್ತು. ಯೋಚನೆ ಮಾಡಿ, ಸರ್ದಾರ್ ಪಟೇಲ್ ಅನ್ನುವಂತ ಒಂದು ವಜ್ರ ಇತ್ತು. ಈ ದೇಶದಲ್ಲಿ ಮೊದಲನೇ ಪ್ರಧಾನಿ ಯಾರಾಗಬೇಕು ಅಂತ ಹಂಗ ನೋಡಿದ್ರೆ ಕಾಂಗ್ರೆಸ್ಸಿಗೆ ಅಧಿಕಾರ ಕೊಟ್ಟಿದ್ದೇ ಈ ದೇಶದ ದೊಡ್ಡ ದುರ್ದೈವ. ಮಹಾತ್ಮ ಗಾಂಧೀಜಿ ಹೇಳಿದ್ರು, ನಾನು ಹೇಳ್ತಿರೋ ಮಾತಲ್ಲ, ಕಾಂಗ್ರೆಸ್ ಅತ್ಯಂತ ಶ್ರದ್ಧೆಯಿಂದ ಗೌರವಿಸುವ, ಇಡೀ ಜಗತ್ತು ಗೌರವಿಸುವಂತ ಮಹಾತ್ಮ ಗಾಂಧೀಜಿ ಹೇಳಿದ್ರು, ಸ್ವಾತಂತ್ರ್ಯ ಬಂದಾಕ್ಷಣ ಈ ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಬಿಡಿ, ನಿಮ್ ಯೋಗ್ಯತೆಗೆ ತಕ್ಕಂತೆ ಪಾರ್ಟಿ ಕಟ್ಕೊಂಡು ನೀವು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ನೋಡ್ಕೊಂಡು ಗೆದ್ಕೊಂಡು ಬನ್ನಿ ಅಂತ ನೆಹರು ಹೇಳಿದ್ರು. ಆದ್ರೆ ಕಾಂಗ್ರೆಸ್ಸಿಗರು ಯಾರಿಗೂ ಸ್ವಂತ ಬಲದಲ್ಲಿ ಗೆಲ್ಲೋ ಧೈರ್ಯ ಇರಲಿಲ್ಲ. ಹೀಗಾಗಿ ಕಾಂಗ್ರೆಸ್ ಅನ್ನ ಉಳಿಸ್ಕೊಂಡ್ರು. ಗಾಂಧೀಜಿ ಹೇಳಿದ್ರು, ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿದ್ರೆ ಈ ದೇಶಕ್ಕೆ ಲಾಭ ಆಗುತ್ತೆ ಅಂತ. ಆದ್ರೆ ದುರ್ದೈವ, ಗಾಂಧೀಜಿ ಹೇಳಿ 67-68 ವರ್ಷ ಆಯ್ತು, ಇವತ್ತಿಗೂ ಕಾಂಗ್ರೆಸ್ ವಿಚಾರಿಸಿಲ್ಲ. ನನ್ನ ನೆಚ್ಚಿನ ಮಿತ್ರರೇ, ಗಾಂಧೀಜಿ ಮೇಲೆ ಅಪಾರವಾದ ಗೌರವ ಇಟ್ಕೊಂಡ್ರು ನಾವಾದ್ರೂ ಈ ವರ್ಷವಾದ್ರೂ ಈ ಕೆಲಸ ಮಾಡೋಣ ರೀ ಅಂತ ಕೇಳಲಿಕ್ಕೋಸ್ಕರ ಬಂದಿರೋದು. ಗಾಂಧೀಜಿಯ ಮಾತನ್ನ ಸಾಕಾರಗೊಳಿಸಬೇಕು, ಗಾಂಧೀಜಿ ಹೇಳಿರೋದನ್ನ ಉಳಿಸಬೇಕು ಅಂತಂದ್ರೆ ಕಾಂಗ್ರೆಸ್ಗೆ ನಾವೊಂದು ಈ ತರದೊಂದು ಹೇಳಬೇಕು, ಗಾಂಧೀಜಿ ಮಾತನ್ನ ಪಾಲಿಸಿ, ಇಲ್ಲಿಗೆ ನಿಮ್ ಕತೆ ಮುಗಿಸಿ ಅಂತ. ಯಾಕೆ ಗೊತ್ತೇನು, ಈ ದೇಶದ ಮೊದಲನೇ ಪ್ರಧಾನಿ ಯಾರಾಗಬೇಕಿತ್ತು ಅಂತ ಈ ದೇಶದ ಎಲ್ಲರನ್ನೂ ಪ್ರಶ್ನೆ ಮಾಡಿದಾಗ ಈ ದೇಶದಲ್ಲಿ ಆ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಎಲ್ಲ ಹೋಗಿ ಕೂತ್ರು. ಪ್ರದೇಶ್ ಕಾಂಗ್ರೆಸ್ ಕಮಿಟಿಯವ್ರು ಕೂತ್ರು, 15 ಜನ PCC ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಕೂತ್ಕೊಂಡು ಹೇಳ್ತು, ಮುಂದಿನ ಪ್ರಧಾನಿ ಯಾರಾಗಬೇಕು. ಎಲೆಕ್ಷನ್ ಹಾಕಿದ್ರು, ಸರ್ದಾರ್ ಪಟೇಲ್ ಆಗ್ಬೇಕು ಅಂತ ಎಲ್ರಿಗೂ ಮನಸ್ಸು. ನೆಹರು ಹೇಳಿದ್ರು, ನಾನಿದ್ದೀನಿ, ಮೋತಿಲಾಲ್ ನೆಹರು ಮಗ, ನಾನಾಗಬೇಕು, ನಾನಾಗ್ಲಿಲ್ಲ ಅಂತಂದ್ರೆ ಈ ದೇಶವನ್ನ ಡಿವೈಡ್ ಮಾಡೋದು ಹೆಂಗ್ ಗೊತ್ತು ಅಂತ ಹೆದರಿಸಿದ್ರು. ಆದ್ರೆ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯವರು ಎಲೆಕ್ಷನ್ ಆಗ್ಲಿ ಅಂತಂದ್ರು. ಎಲೆಕ್ಷನ್ ಆಯ್ತು. ಅಚ್ಚರಿಯ ಸಂಗತಿ ಹೇಳ್ತೀನಿ, ಯಾವುದೇ ಕಾಂಗ್ರೆಸ್ಸಿಗರು ಈ ವಿಚಾರವನ್ನು ಎಲ್ಲೂ ಹೇಳಲ್ಲ. 15 ಜನ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯವರು ವೋಟ್ ಮಾಡಿದ್ರು, ಅದರಲ್ಲಿ 12 ಜನರ ವೋಟು ಸರ್ದಾರ್ ಪಟೇಲ್ರಿಗೆ ಬಿತ್ತು. ಸ್ವತಃ ಉತ್ತರ ಪ್ರದೇಶದವರು ನೆಹರುಗೆ ವೋಟ್ ಹಾಕ್ಲಿಲ್ಲ, ನೀನು ಬೇಡ ಅಂತ ರಿಜೆಕ್ಟ್ ಮಾಡಿಬಿಟ್ರು. ಆದ್ರೆ ದುರ್ದೈವ, ರಿಜೆಕ್ಟೆಡ್ ಪೀಸ್ ದೇಶದ ಮೊದಲನೇ ಪ್ರಧಾನಿ ಆಯ್ತು. ನನ್ ನೆಹರು ಬಗ್ಗೆ ಗೌರವ ಇದೆ, ದೊಡ್ಡ ಮನೆತನದವರು ಎಲ್ಲ ಸರಿ. ಆದ್ರೆ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಯಾಕೆ ಈ ಮಾತನ್ನು ಹೇಳ್ತೀನಿ ಗೊತ್ತೇನು, ಮೊನ್ನೆ AICC ಮೀಟಿಂಗ್ ಆಯ್ತು. AICC ಮೀಟಿಂಗ್ ನಲ್ಲಿ ಮಾತನಾಡ್ತಾ ಎಲ್ಲರೂ ಹೇಳಿದ್ರು, ರಾಹುಲ್ ಗಾಂಧಿಯನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಿಸಿ ಅಂತ. ಕೆಲವು ತರುಣರ ಕಾಂಗ್ರೆಸ್ಸಿಗರು ಗಲಾಟೆ ಮಾಡ್ತಾ ಇದ್ರೆ ಸೋನಿಯಾ ಗಾಂಧಿ ಅವರು ಹೇಳಿದ್ರು, ಇಲ್ಲ, ಕಾಂಗ್ರೆಸ್ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ನಡೆಯೋದು. ಎಲ್ಲ ಕಾಂಗ್ರೆಸ್ಸಿಗರು ಹೇಳ್ತಿದ್ದಾರೆ, ನಾವು ಈಗ ಪ್ರಧಾನಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡಬಾರದು ಅಂತ, ಅದಕ್ಕೋಸ್ಕರ ಮಾಡೋದಿಲ್ಲ ಅಂತ. ಕಾಂಗ್ರೆಸ್ಸಿನ ಮೊದಲ ಪ್ರಧಾನಿ ಆಗಿದ್ದೇ ಪ್ರಜಾಪ್ರಭುತ್ವವನ್ನ ಗಾಳಿಗೆ ತೂರಿ ತಾನು ಪ್ರಧಾನಿಯಾಗಬೇಕು ಅಂತ ಹಠ ಹಿಡಿದು ಪ್ರಧಾನಿಯಾದ್ರು. ಇವತ್ತು ನಮ್ಮ ಪ್ರಜಾಪ್ರಭುತ್ವದ ಮಾತು ಹೇಳ್ಕೊಡ್ತೀವಿ. ನಾವು ಅವತ್ತೊಂದು ವಜ್ರ ಕಳ್ಕೊಂಡ್ಬಿಟ್ವಿ, ನದಿಗೆ ಬಿಸಾಕ್ಬಿಟ್ವಿ. ಸರ್ದಾರ್ ಪಟೇಲ್ ಅನ್ನೋ ವಜ್ರ ನಮ್ ಕೈಯಿಂದ ಜಾರಿ ಹೋಗ್ಬಿಡ್ತು. ಸತ್ಯ ಹೇಳ್ತೀನಿ ಬಂಧುಗಳೇ, ನನಗೆ ಸರ್ದಾರ್ ಪಟೇಲ್ರು ಅಂದ್ರೆ ಅಪಾರವಾದ ಗೌರವ. ಯಾಕೆ ಅಂದ್ರೆ ನಾನು ತುಂಬಾ ಬಾರಿ ಅಂದ್ಕೊಳ್ತೀನಿ, ಆ ಪುಣ್ಯಾತ್ಮ ಮೊದಲನೇ ಪ್ರಧಾನಿಯಾಗಿ ಒಂದು 15-20 ವರ್ಷ ಈ ದೇಶವನ್ನ ಸಮರ್ಥವಾಗಿ ನಡೆಸ್ಬಿಟ್ಟಿದ್ರೆ ಇವತ್ತು ನಮೋ ಬ್ರಿಗೇಡು ಬೇಕಾಗ್ತಿರ್ಲಿಲ್ಲ, ನರೇಂದ್ರ ಮೋದಿಯ ಹಿಂದೆ ನಾವೆಲ್ಲ ಕೆಲಸವನ್ನು ಬಿಟ್ಟು ಸುತ್ತಾಡೋ ಪ್ರಮೇಯವೂ ಬರ್ತಿರ್ಲಿಲ್ಲ, ನನ್ನ ರಾಷ್ಟ್ರ ಜಗತ್ತಿನ ಶ್ರೇಷ್ಠ ರಾಷ್ಟ್ರಗಳ ಸಾಲಿನಲ್ಲಿ ಇವತ್ತು ಕೂತಿರ್ತಿತ್ತು. ನಮ್ ದುರ್ದೈವ, ಈ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಆದ್ರು. ಸರ್ದಾರ್ ಪಟೇಲ್ ಇಡೀ ಜೀವನ ಹೋರಾಟ ಮಾಡಿದ್ಯಾಕೆ ಗೊತ್ತೇನು, ಈ ದೇಶದಲ್ಲಿ ರಾಜ ಪರಂಪರೆಯನ್ನು ಮುಕ್ತಾಯಗೊಳಿಸಬೇಕು, ಇನ್ಯಾವತ್ತೂ ರಾಜರುಗಳಿರಬಾರ್ದು. ನೀವಂತೂ ಉತ್ತರ ಕರ್ನಾಟಕದ ಭಾಗದವರು, ಪಕ್ಕದಲ್ಲೇ ಜಮಖಂಡಿಯ ಸಂಸ್ಥಾನ ಇತ್ತು, ನರಗುಂದದ ಸಂಸ್ಥಾನ ಇತ್ತು, ಕಿತ್ತೂರಿನ ಸಂಸ್ಥಾನ ಇತ್ತು. ಅದು ಸೋತೋಗಿದ್ರು ಕೂಡ ಅದಕ್ಕೆ ಆನಂತರವೂ ಬೆಲೆ ಇತ್ತು. ಎಷ್ಟರ ಮಟ್ಟಿಗೆ ಸಂಸ್ಥಾನಗಳಿತ್ತು ಅಂತಂದ್ರೆ ಇವರೆಲ್ಲರನ್ನೂ ಒಟ್ಟು ಮಾಡಿ ಈ ದೇಶವನ್ನ ಒಂದು ಶ್ರೇಷ್ಠ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಸರ್ದಾರ್ ಪಟೇಲ್ರು ಪ್ರಯತ್ನ ಪಟ್ಟರು. ಆದ್ರೆ ದುರ್ದೈವ, ಅದೇ ಸರ್ದಾರ್ ಪಟೇಲ್ರ ಪಾರ್ಟಿ ಆನಂತರದ ದಿನಗಳಲ್ಲಿ ಪ್ರಜಾಪ್ರಭುತ್ವವನ್ನು ಕೂಡ ವಂಶವಾದವನ್ನ ತಂದು ಬಿಡ್ತು. ಹೆಂಗಾಯ್ತು, ನೆಹರು ಪ್ರಧಾನಿ ಆದ್ರು, ಅವ್ರ ನಂತರ ಯಾರಾಗಬೇಕು ಅಂತ ಕೇಳಿದ್ರೆ ಕಾಂಗ್ರೆಸ್ಗೆ ಹೇಳಿದ್ರು ಇಂದಿರಾ ಗಾಂಧಿ ಆಗಲಿ. ಇಂದಿರಾ ಗಾಂಧಿ ಯಾಕಾಗಬೇಕು ಗೊತ್ತಾ, ಇಂದಿರಾ ಗಾಂಧಿ ನೆಹರೂರವ್ರ ಮಗಳು ಅಂತ. ಆಯ್ತಪ್ಪ, ಇಂದಿರಾ ಗಾಂಧಿ ಅಚಾನಕ ತೀರ್ಕೊಂಡ್ರು. ಅವ್ರು ತೀರ್ಕೊಂಡ 3-4 ದಿನಕ್ಕೆ ಇದ್ದಕ್ಕಿದ್ದಂತೆ ಎಲ್ಲೋ ಇದ್ದಂತ ರಾಜೀವ್ ಗಾಂಧಿನ ಕರ್ಕೊಂಡು ಬಂದು ಪ್ರಮಾಣ ವಚನವನ್ನ ಬೋಧಿಸಿ
ಗಾಂಧಿ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿ ಅಂದ್ರಲ್ಲ, ಎಲ್ಲಿತ್ರಿ ಪ್ರಜಾಪ್ರಭುತ್ವ? ಕರ್ಕೊಂಡು ಬಂದು ರಾಜೀವ್ ಗಾಂಧಿ ನೀವು ಪ್ರೈಮ್ ಮಿನಿಸ್ಟರ್ ಮಾಡಿದ್ರಿ. ಆಗ್ಲಪ್ಪ ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ರು. ಇಂದಿರಾ ಗಾಂಧಿಯ ಮಗ, ನೆಹರು ಅವ್ರ ಮೊಮ್ಮಗ ಅನ್ನೋ ಯೋಗ್ಯತೆ ಬಿಟ್ರೆ ಮತ್ತೇನೂ ಇರ್ಲಿಲ್ಲ ಅವತ್ತಿನ ದಿನದಲ್ಲಿ. ರಾಜೀವ್ ಗಾಂಧಿಗೆ ಕರ್ಕೊಂಡ್ ಬಂದ್ ಪ್ರೈಮ್ ಮಿನಿಸ್ಟರ್ ಮಾಡಿದ್ರಿ. ರಾಜೀವ್ ಗಾಂಧಿ ಅಚಾನಕ್ ಆಗಿ ತೀರ್ಕೊಂಡ್ರು. ಮುಂದ್ಯಾರು ಅಂತ ಕೇಳಿದ್ರೆ ನನ್ ತುಂಬಾ ನೋವಾಗುತ್ತೆ, ಬೇಸರ ಆಗುತ್ತೆ, ಸಂಕಟ ಆಗುತ್ತೆ. ಕಾಂಗ್ರೆಸ್ ಹೇಳಿದ್ರು ರಾಜೀವ್ ಗಾಂಧಿ ಹೋದ್ರೆ ಏನಾಯ್ತು, ಅವ್ರು ಇಟಲಿಯಿಂದ ಮದುವೆ ಆಗಿ ಬಂದಿರುವಂತ ಸೋನಿಯಾ ಗಾಂಧಿ ಇದ್ದಾರಲ್ಲ ಅವ್ರು ಆಗಬಹುದು ಅಂತ ಕೇಳಿದ್ರು. ಸತ್ಯ ಹೇಳ್ರಿ, ರಾಜೀವ್ ಗಾಂಧಿಗಾದ್ರೂ ಸ್ವಲ್ಪ ಯೋಗ್ಯತೆ ಇತ್ತೇನೋ. ಸೋನಿಯಾ ಗಾಂಧಿ ಅವ್ರು ಏನು ಅನ್ನೋ ಕಾರಣಕ್ಕೋಸ್ಕರ ಇವ್ರು ತಗೊಂಡ್ ಬಂದ್ ಪ್ರಧಾನಿ ಮಾಡ್ತೀನಿ ಅಂತ ಹೊರಟ್ರು. ಸೋನಿಯಾ ಗಾಂಧಿ ಆಗಲ್ಲ ಅಂತ ಆಯ್ತು. ಲೀಗಲಿ ಸೋನಿಯಾ ಗಾಂಧಿಗೆ ಆಗ್ಲಿಕ್ಕೆ ಆಗಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ಗಳಿವೆ. ಅವ್ರು ಈ ದೇಶದ ಸಿಟಿಸನ್ಶಿಪ್ ಅನ್ನು ತಗೊಂಡಿದ್ದೆ ತಡವಾಗಿತ್ತು, ಹಿಂಗಾಗಿ ಅವ್ರನ್ನ ಮಾಡಬಾರದು ನಿಶ್ಚಯ ಆಯ್ತು. ಮುಂದ್ಯಾರು ಅಂತ ಇವತ್ತಿನ ಕಾಂಗ್ರೆಸ್ಸಿಗರನ್ನು ಕೇಳಿ ಅವ್ರು ಹೇಳ್ತಾರೆ ರಾಹುಲ್ ಗಾಂಧಿ ಇರ್ತಾರೆ, ತರುಣ ರಾಹುಲ್ ಗಾಂಧಿ ಅಂತೆ. ರಾಹುಲ್ ಗಾಂಧಿ ಆಗಲ್ಲ. ರಾಹುಲ್ ಗಾಂಧಿ ಯಾವ ರಾಜ್ಯಕ್ಕೆ ಹೋಗ್ತಾರೋ ಅಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಪೂರ್ಣ ಪ್ರಮಾಣದಲ್ಲಿ ನೆಲ ಕಚ್ಚುತ್ತೆ. ಅದಕ್ಕೆ ರಾಹುಲ್ ಗಾಂಧಿ ಬಿಟ್ರೆ ಯಾರು ಅಂತ ಕೇಳಿದ್ರೆ 128 ಕೋಟಿ ಜನಸಂಖ್ಯೆಯಲ್ಲಿ ಒಬ್ಬ ವ್ಯಕ್ತಿ ಕಾಂಗ್ರೆಸ್ಸಿಗರಿಗೆ ಕಾಣಲ್ಲ. ಅವ್ರು ಹೇಳ್ತಾರೆ ಪ್ರಿಯಾಂಕಾ ಗಾಂಧಿ ಇದಾರಲ್ಲ ಸರ್. ನಾಳೆ ಪ್ರಿಯಾಂಕಾ ಗಾಂಧಿ ಇಲ್ಲ ಅಂದ್ರೆ ಯಾರಿದ್ದಾರೆ ಅಂದ್ರೆ ಒಬ್ಬ ಕಾಂಗ್ರೆಸ್ಸಿನ ಮಿತ್ರ ಹೇಳ್ತಾನೆ ನನಗೆ, ಪ್ರಿಯಾಂಕಾ ಗಾಂಧಿ ಯಜಮಾನರು, ಸೋನಿಯಾ ಗಾಂಧಿ ಅಳಿಯ ರಾಬರ್ಟ್ ವಾದ್ರಾ ಇದ್ದಾರಲ್ಲ ಇವ್ರನ್ನ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತ. ರಾಬರ್ಟ್ ವಾದ್ರಾ ಆಗಲ್ಲ ಅಂದ್ರೆ ಯಾರು ಅಂದ್ರೆ ಒಬ್ಬ ಪುಣ್ಯಾತ್ಮ ನನಗೆ ಹೇಳ್ತಾನೆ, ಸೊ ಪ್ರಿಯಾಂಕಾ ಗಾಂಧಿಗೆ ಇಬ್ಬರು ಮಕ್ಕಳಿದ್ದಾರೆ, 20 ವರ್ಷ ಕಾಯ್ರಿ, ಅವ್ರು ದೊಡ್ಡವ್ರು ಆಗ್ತಾರೆ, ಅವ್ರನ್ನೇ ಪ್ರೈಮ್ ಮಿನಿಸ್ಟರ್ ಮಾಡ್ತೀವಿ ಅಂತ. ಏನ್ರಿ ದುರ್ದೈವ ಇದು. ಒಬ್ಬ ಕಾಂಗ್ರೆಸ್ MLA, ನಾನು ತುಂಬಾ ಗೌರವಿಸ್ತೀನಿ ಆ MLA ನ. ಅವ್ರ ಮನೇಲಿ ತಿಂಡಿ ತಿಂತ ಕೂತಿದ್ದಾಗ ನನ್ಗವ್ರು ಹೇಳಿದ್ರು, ಚಕ್ರವರ್ತಿ ನನ್ನ ಜೀವನದಲ್ಲಿ ಒಂದೇ ಒಂದು ಆಸೆ ಅಂತ. ನನ್ ಬಹಳ ಖುಷಿ ಆಯ್ತು, ಏನೋ ದೊಡ್ಡ ಕನಸನ್ನು ಹೇಳ್ಕೊಳ್ತಾರೆ ಅಂತ. ನಾನು ಕೇಳಿದೆ ಏನ್ ಆಸೆ ಸರ್? ಅವರಂದ್ರು ಜೀವನದ ಒಂದೇ ಒಂದು ಆಸೆ ಸೋನಿಯಾ ಗಾಂಧಿನ ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅಂತ. ನನ್ ತಿನ್ನೋ ತಿಂಡಿ ತಟ್ಟೆಯಿಂದ ಕೆಳಗೆ ಬಿತ್ತು. ನಾನಂದ್ರೆ ಏನ್ ಸರ್ ನೀವು ಕಾಂಗ್ರೆಸ್ಸಿಗರು ಪ್ರಧಾನಿ ಮಾಡಬೇಕು ಅಂತ ಸೋನಿಯಾ ಗಾಂಧಿ ಬಗ್ಗೆ ಮಾತನಾಡ್ತೀರಾ, ಅದ್ರ ಬದಲು ನೀವೇನಾದ್ರೂ ನಾನೇ ಪ್ರಧಾನಿ ಆಗಬೇಕು ಅಂತ ನನ್ನ ಜೀವನದ ಆಸೆ ಅಂತ ಹೇಳಿ, ಬೇಕಿದ್ರೆ ನಿಮ್ಗೋಸ್ಕರ ಕೆಲಸ ಮಾಡ್ಬಿಡೋಣ. ಆದ್ರೆ ಯಾರೋ ವಿದೇಶದಿಂದ ಕರ್ಕೊಂಡು ಬಂದಿರೋ ಹೆಣ್ಮಗಳನ್ನ ಪ್ರಧಾನಿ ಮಾಡಬೇಕು ಅಂತ ಕನಸು ಅಂತ ಹೇಳ್ತಿರಲ್ಲ, ಸ್ವಲ್ಪ ಆದ್ರೂ ನೋವಾಗೋದು ಬೇಡವಾ ಅಂತ ಕೇಳಿದ್ರೆ ಯಾರ್ದು ಉತ್ತರನೇ ಇಲ್ವಲ್ಲ ಬಂಧುಗಳೇ. ಯೋಚನೆ ಮಾಡಿ, ಇವತ್ತು ಯಾಕೆ ನಾವು ಎದೆಯಲ್ಲಿ ಬೆಂಕಿ ಹಚ್ಕೊಂಡು ಬಂದಿದ್ದೀವಿ ಅಂತಂದ್ರೆ ಇದೇ ಕಾರಣಕ್ಕೆ. ಇವತ್ತು ಈ ದೇಶಕ್ಕೆ ಒಬ್ಬ ಶ್ರೇಷ್ಠ ನಾಯಕ ಬೇಕು. ಯಾವ ನಾಯಕ ಬಡವರನ್ನು ಅರ್ಥ ಮಾಡಿಕೊಳ್ಳಬಲ್ಲನೋ, ಯಾವ ನಾಯಕ ಅತ್ಯಂತ ಕಷ್ಟಗಳಿಂದ ಮೇಲೆದ್ದು ಬಂದೋ ಅಂತವನೊಬ್ಬ ನಾಯಕ ಬೇಕು. ಅಂತ ನಾಯಕ ಸದ್ಯದ ಮಟ್ಟಿಗೆ ಕಣ್ಣಿಗೆ ಕಾಣೋರಿದ್ರೆ ಟೀ ಮಾರ್ತಾ ಇದ್ದಂತ, ಅತ್ಯಂತ ಕಡು ಬಡತನದಿಂದ ಬಂದಿದ್ದಂತ, ಹಿಂದುಳಿದ ವರ್ಗಕ್ಕೆ ಸೇರಿದಂತ ನರೇಂದ್ರ ಮೋದಿ ಬಿಟ್ರೆ ಸದ್ಯದ ಮಟ್ಟಿಗೆ ದೇಶಕ್ಕೆ ಶ್ರೇಷ್ಠ ಪ್ರಧಾನಿ ಅಂತ ಯಾರೂ ಕಾಣಿಲ್ಲ ಅಂತ ಹೆಮ್ಮೆ. ಆದ್ರೆ ಇವ್ರ ಧಾರ್ಷ್ಟ್ಯ ಎಷ್ಟು ನೋಡ್ರಿ. ಸಮಾಜವಾದಿ ಪಾರ್ಟಿಯ ಒಬ್ಬ ಮಂತ್ರಿ, ಒಬ್ಬ ಶಾಸಕ ಹೇಳ್ತಾನೆ, ಟೀ ಮಾರುವಂತ ಈ ವ್ಯಕ್ತಿ ದೇಶನೇನ್ರಿ ಆಳ್ತಾನೆ. ಅದಕ್ಕೆ ನಾವಂದ್ವಿ, ಹೌದಪ್ಪ ಟೀ ಮಾರೋರು ದೇಶ ಆಳ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನೀವು ಡಿಸೈಡ್ ಮಾಡ್ಬಿಟ್ಟಿದ್ದೀರಿ ದೇಶ ಮಾರೋರು ಮಾತ್ರ ದೇಶ ಆಳ್ಬೇಕು ಅಂತ. 67 ವರ್ಷಗಳಿಂದ ಇದೇ ನಡ್ಕೊಂಡು ಬಂದಿದೆ. ಈಗ ಬದಲಾವಣೆ ಬರುತ್ತೆ, ಈಗ ಟೀ ಮಾರೋರು ಕೂಡ ದೇಶ ಆಳ್ತೀವಿ ಅಂತ. ಎಂತ ವಿಚಿತ್ರವಾದ ಸಂಗತಿ ಅಂತಂದ್ರೆ, ಈ ದೇಶದ ಒಬ್ಬ ವಿಚಿತ್ರವಾದ ಮನುಷ್ಯ ಸಾವರ್ಕರ್ ಅನ್ನುವಂತ ವ್ಯಕ್ತಿನ ದೇಶದ್ರೋಹಿ ಅಂತ ಕರೆದಿದ್ದಂತ, ಕಾಂಗ್ರೆಸ್ಸಿನ ಮಂತ್ರಿಯಾಗಿದ್ದಂತ, ಪೆಟ್ರೋಲಿಯಂ ಸಚಿವರಾಗಿದ್ದಂತ ಮಣಿಶಂಕರ್ ಅಯ್ಯರ್ ಮೋದಿ ಅವ್ರ ಬಗ್ಗೆ ಮಾತನಾಡ್ತಾ ಹೇಳ್ತಾನೆ, ಅವನು ಹೇಳ್ತಾನೆ ಮೋದಿ ಟೀ ಮಾರ್ಲಿಕ್ಕೆ ಲಾಯಕ್ಕು, ಈ ಬಾರಿ ಪ್ರಧಾನಿ ಆಗೋದು ಸಾಧ್ಯ ಇಲ್ಲ. ಅವ್ರು ಟೀ ಮಾರಬೇಕು ಅಂತ ಮನಸ್ಸು ಮಾಡಿದ್ರೆ ನಮ್ ಕಾಂಗ್ರೆಸ್ಸಿನ ಮೀಟಿಂಗ್ ನಡೀತಿದೆ, ಇಲ್ಲಿ ಬರ್ಲಿ ಟೀ ಮಾರ್ಲಿಕ್ಕೆ ಒಂದು ಅಂಗಡಿ ಹಾಕೊಡ್ತೀವಿ ಅಂತಾರಲ್ರಿ. ಎಂತ ಜನರು ಇವರು. ಬಡವರ ಮೇಲೆ ಇವ್ರಿಗೆ ಇರುವಂತ ಭಾವನೆ ಎಂತದ್ದು. ಟೀ ಮಾರುವವನನ್ನ ಅತ್ಯಂತ ತುಚ್ಛವಾಗಿ ಕಾಣುವಂತ ಈ ಇಂಥ ಮಿನಿಸ್ಟರ್ಗಳನ್ನ ನೋಡಿ 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 ಸಾಕಾಗೋಗಿದೆ. ಇವತ್ತು ದೇಶಕ್ಕೆ ಒಬ್ಬ ಶ್ರೇಷ್ಠ ನಾಯಕ ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವೆಲ್ಲ ಒದ್ದಾಡ್ತಿದೀವಿ. ನೆನ್ಪಿಟ್ಕೊಳ್ಳಿ ಬಂಧುಗಳೇ, ನೀವು ಅನೇಕ ಎಲೆಕ್ಷನ್ ಗಳನ್ನು ನೋಡಿರ್ತೀರಿ. ಇಲ್ಲಿ ತರುಣರು ಇದ್ದೀವಿ, ಹಿರಿಯರು ಇದ್ದೀರಿ, ಅನೇಕ ಎಲೆಕ್ಷನ್ ಗಳನ್ನು ನೋಡಿದ್ದೀರಿ. ಆದ್ರೆ ಯಾವತ್ತಿಗೂ ಕೂಡ 200 ದಿನಗಳ ಮುಂಚೆ ಎಲೆಕ್ಷನ್ಗೆ ಇನ್ನು ಕಡಿಮೆ ಅಂದ್ರೂ 80 ರಿಂದ 90 ದಿನ ಬಾಕಿ ಇದೆ. ಅಥಣಿನೇ ತುಂಬಾ ತಡ. ನಮೋ ಬ್ರಿಗೇಡ್ ನ ಉದ್ಘಾಟನೆ ನಮ್ಮೆಲ್ಲರ ಸಮಯ ಹೊಂದಾಣಿಕೆಯಿಂದಾಗಿ ತುಂಬಾ ತಡವಾಗಿ ಅಥಣಿಯಲ್ಲಿ ಆಗ್ತಿದೆ. ಇದಾಗಲೇ ಕಳೆದ 5 ತಿಂಗಳ ಹಿಂದೆಯೇ ಅನೇಕ ಕಡೆ ನಮೋ ಬ್ರಿಗೇಡ್ ಉದ್ಘಾಟನೆಯಾಗಿ ಕೆಲಸ ಮಾಡ್ತಿದೆ. ನಾನು ಅಚ್ಚರಿಯಿಂದ ಯೋಚನೆ ಮಾಡ್ತಿದ್ದೆ, 200 ದಿನಗಳ ಮುಂಚೆ ಈ ದೇಶದ ತರುಣರು ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಆಗಬೇಕು ಅಂತ ಕೆಲಸ ಮಾಡ್ತಿದ್ದಾರಲ್ಲ, ಈ ತರದ ಮ್ಯಾಜಿಕ್ ಈ ದೇಶದಲ್ಲಿ ಯಾವತ್ತೂ ನಡೆದಿರಲಿಲ್ಲ. ಮೊದಲನೇ ಬಾರಿಗೆ ಒಬ್ಬ ವ್ಯಕ್ತಿಗೋಸ್ಕರ ನಡೀತಿದೆ ಅಂತಂದ್ರೆ ಅದು ನರೇಂದ್ರ ಮೋದಿಗೋಸ್ಕರ ಮಾತ್ರ ನಡೀತಿದೆ. ಯಾಕೆ ನರೇಂದ್ರ ಮೋದಿ ಇಷ್ಟು ಹತ್ರ ಆಗ್ತಾರೆ, ಯಾಕೆ ಇಷ್ಟ ಆಗ್ತಾರೆ ಅಂತಂದ್ರೆ, ಕಳೆದ 10 ವರ್ಷಗಳಲ್ಲಿ ಈ UPA 1 UPA 2 ಅನ್ನೋ ಹೆಸರಲ್ಲಿ ಕಾಂಗ್ರೆಸ್ ಈ
ದೇಶಕ್ಕೆ ಮಾಡಿದ ಮೋಸ ಇದೆಯಲ್ಲ, ಇದನ್ನ ನೋಡಿ ನೋಡಿ ನಮ್ಗೆಲ್ಲ ಸಂಕಟ ಆಗಿ ನಾವೆಲ್ಲ ನರೇಂದ್ರ ಮೋದಿ ಅವರಿಂದ ಹುಚ್ಚರಂತೆ ತಿರುಗಾಡ್ತಿದ್ದೀವಿ. ಏನ್ ಮೋಸ ಮಾಡಿದೆ? ಬಹಳ ಏನು ಹೇಳಬೇಕು ಅಂತಿಲ್ಲ. ಭ್ರಷ್ಟಾಚಾರದ ಪ್ರಕರಣಗಳನ್ನ ಹೇಳಿ ಹೇಳಿ ಮುಗಿಸ್ಲಿಕ್ಕೆ ಆಗದೆ ಇರೋಟ್ಟು ಸತ್ಯ ಹೇಳ್ತೀನಿ. ಇವರು ಭ್ರಷ್ಟಾಚಾರದ ಲಿಸ್ಟ್ ಎಷ್ಟು ಅಂತಂದ್ರೆ ನಾನು ಒಂದೊಂದನ್ನು ಬರೆದಿಟ್ಕೊಂಡಿದ್ದೀನಿ. A ಫಾರ್ ಆದರ್ಶ್ ಸ್ಕ್ಯಾಮ್, B ಫಾರ್ ಬೋಫೋರ್ ಸ್ಕ್ಯಾಮ್, C ಅಂದ್ರೆ 1, D ಅಂದ್ರೆ 1, ಒಂದೊಂದಕ್ಕೆ ಒಂದೊಂದು ಬರೆದಿಟ್ಕೊಂಡ್ರು ಮುಗಿಲಿಲ್ಲ. ಇಂಗ್ಲಿಷ್ ನಲ್ಲಿ 26 ಲೆಟರ್ ಇದೆ, 26 ಲೆಟರ್ ಮುಗಿತು, ಇನ್ನೊಂದು 26 ಇದ್ರೆ ಅದನ್ನು ಸೇರಿಸಬಹುದು, ಅಷ್ಟೊಂದು ಮಾಡಿಟ್ಬಿಟ್ರು. ನಾನು ಪದೇ ಪದೇ ನೋಡ್ತಿರ್ತೀನಿ ಎಷ್ಟು ಸ್ಕ್ಯಾಮ್ ಆಯ್ತು ಅಂತ. ನಾನು ಅದಕ್ಕೆ ಯಾವಾಗ್ಲೂ ಗೊತ್ತಾಗಿ ಅಂತ ಹೇಳೋದು, ಈ ಸರ್ಕಾರ ಬಂದ ತಕ್ಷಣ ಎಂತ ಕೆಲಸ ಮಾಡ್ತು ಅಂತಂದ್ರೆ ಈ ಭ್ರಷ್ಟಾಚಾರವನ್ನ 3 ಹಂತಗಳಲ್ಲಿ ವಿಂಗಡಣೆ ಮಾಡಿ ನೋಡಿ. ಸರ್ಕಾರ ಬಂತು, ನಮ್ಗೆಲ್ಲ ಚಿಕ್ಕಂದಲ್ಲಿ ಹೇಳ್ಕೊಟ್ಟಿದ್ರು ಒಂದು ಗಾದೆ ಮಾತು. ಏನ್ ಗಾದೆ ಅಂತಂದ್ರೆ, ರವಿ ಕಾಣದ್ದನ್ನು ಕವಿ ಕಂಡ ಅಂತ ಹೇಳ್ತಿದ್ರು. ನಾವು ಅದನ್ನು ಸ್ವಲ್ಪ ಬದಲಾಯಿಸಿದ್ವಿ. ನಮ್ಗೆ ಯಾರಿಗೂ ಕಾಣಿಸದೆ ಇರುತ್ತು, ಕಾಂಗ್ರೆಸ್ನವ್ರಿಗೆ ಮಾತ್ರ ಕಾಣಿಸುತ್ತೆ ಅಂತ. ಹೆಂಗ್ ಕಾಣಿಸುತ್ತೆ? ನಮ್ ಕೈಯಲ್ಲಿ ಮೊಬೈಲ್ ಇದೆ, ಮೊಬೈಲಿಗೆ ಫೋನ್ ಬರುತ್ತೆ, ಸಿಗ್ನಲ್ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಸಿಗ್ನಲ್ ಟವರ್ ದೂರದಲ್ಲಿ ಕಾಣುತ್ತೆ. ಸಿಗ್ನಲ್ ಟವರ್ ಇಂದ ಮೊಬೈಲ್ ಬರೋ ಸಿಗ್ನಲ್ ನಮ್ಗೆ ಯಾರಿಗೂ ಕಾಣಲ್ಲ, ಕಾಂಗ್ರೆಸ್ನವ್ರಿಗೆ ಚೆನ್ನಾಗಿ ಕಾಣುತ್ತೆ. ಇದನ್ನ 2G ಸಿಗ್ನಲ್ ಅಂತ ಅವ್ರು ಕರೆದ್ರು. ಈ ನಮ್ಮ ಕಣ್ಣಿಗೆ ಕಾಣದ ಈ 2G ಸಿಗ್ನಲ್ ಗಳನ್ನ ನೋಡಿದಂತ ಈ ಪಾಪಿಗಳು ಇದನ್ನು ಮಾರಾಟ ಮಾಡೋದ್ರಲ್ಲಿ ಏನಾದ್ರು ಮಾಡಬೇಕಲ್ಲ ಅಂತ ತಮಗೆ ಬೇಕಾದವರಿಗೆ ಮಾರಾಟ ಮಾಡಿ ಈ ದೇಶದಲ್ಲಿ ಹೆಚ್ಚು ಕಡಿಮೆ 1,76,000 ಕೋಟಿ ರೂಪಾಯಿ ಲೂಟಿ ಮಾಡಿದ್ರು. 1.25 ಲಕ್ಷ ಕೋಟಿ ರೂಪಾಯಿ. ನಾನು ಈ 1.25 ಲಕ್ಷ ಕೋಟಿ ಅಂತ ನನಗೆ ಗೊತ್ತು, ನಿಮ್ಗೆ ಯಾರಿಗೂ ಟೆನ್ಷನ್ ಆಗಲ್ಲ. ಹೋಗ್ಲಿ ಬಿಡಿ ಸರ್, ಲೂಟಿ ಮಾಡ್ಬಿಟ್ರಲ್ಲ, ಹೋಗ್ಲಿ ಬಿಡಿ, ಮಜಾ ಮಾಡ್ಲಿ ಅಂತ. ಆದ್ರೆ 1.25 ಲಕ್ಷ ಕೋಟಿ ಅಂದ್ರೆ ಎಷ್ಟು ಗೊತ್ತಾ? ನಾನು ಒಂದ್ಸಲ ಮನೆಗೆ ಬಂದು, ದಯವಿಟ್ಟು ಮನೆಗೆ ಹೋಗಿ ಪ್ರಯತ್ನ ಮಾಡಿ, ಅನೇಕ ತಾಯಂದ್ರು ನಾವ್ ಇದ್ದೀವಿ, ನಿಮ್ ಮನೆಗೆ ಹೋಗಿ ನಿಮ್ ಮಕ್ಕಳನ್ನ ಕೂರಿಸಿ ಈ ನಂಬರ್ ಹೇಳಿ 1,76,000 ಕೋಟಿ ಅಂಕಿಯಲ್ಲಿ ಬರಿ ಅಂತ. ಅವ್ನು 176 ಬರ್ದು ನಿಮ್ ಹತ್ರ ಕೇಳ್ತಾನೆ, ಅಮ್ಮ ಇನ್ನೆಟ್ 0 ಹಾಕ್ಬೇಕು ಹೇಳು ಅಂತ. ಎಷ್ಟು 0 ಹಾಕ್ಬೇಕು ಅಂತ ಗೊತ್ತಾಗಲ್ಲ ರೀ ನಮ್ಗೆ. ನಾನು ಒಂದಿನ ನನ್ನ ಕ್ಯಾಲ್ಕುಲೇಟರ್ ತಗೊಂಡು 1,76,000 ಕೋಟಿ ಬರೀಲಿಕ್ಕೆ ಹೋದ್ರೆ ಕ್ಯಾಲ್ಕುಲೇಟರ್ ಅಲ್ಲಿ ಇ ಅಂತ ಬಂತು. ನಾನು ಪಕ್ಕದಲ್ಲಿರೋ ಮೇಟರ್ ಕೇಳಿದೆ, ಇ ಅಂದ್ರೆ ಏನ್ ಸರ್? ಅವ್ರಂದ್ರು ಎರರ್ ಅಂತ. ಕ್ಯಾಲ್ಕುಲೇಟರ್ಗೂ ಲೆಕ್ಕ ಹಾಕ್ಲಿಕ್ಕೆ ಬರಲ್ವಂತೆ ಆ ನಂಬರ್ ಅಂತ. ಸ್ವಲ್ಪ ಗಾಬರಿ ಆಯ್ತು. ಈಗ ನಾನ್ ಮನೆಗೆ ಬಂದು ನನ್ನ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು 76,000 ಕೋಟಿ ಪಕ್ಕಕ್ಕಿಟ್ಟು 1 ಲಕ್ಷ ಕೋಟಿ ಲೆಕ್ಕ ಹಾಕೋಣ ಅಂತ ಕೂತ್ಕೊಂಡೆ. ಸುಮ್ನೆ ಕಂಪ್ಯೂಟರ್ ಒಂದು ಲೆಕ್ಕ ಕೇಳಿದೆ, ದಿನಕ್ಕೆ 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ, ಸರಿಯಾಗಿ ಕೇಳಿ, ದಿನಕ್ಕೆ 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ 1 ಲಕ್ಷ ಕೋಟಿ ಖರ್ಚು ಮಾಡ್ಲಿಕ್ಕೆ ಎಷ್ಟು ದಿವಸ ಬೇಕು ಅಂತ ಕಂಪ್ಯೂಟರ್ನ ಕೇಳಿದ್ರೆ ನನ್ನ ಕಂಪ್ಯೂಟರ್ ಹೇಳ್ತು, ಬಹಳ ದಿನ ಬೇಕಾಗಲ್ಲ, 289 ವರ್ಷ ಸಾಕು. ಬಹಳ ಜನ ಈಗ ತಲೆ ನೋಡ್ತಿದ್ದಾರೆ, ಹೌದಾ ಇಷ್ಟೊಂದು ದೊಡ್ಡ ಅಮೌಂಟ್ ಅದು. ಭಾರಿ ಬುದ್ಧಿವಂತರು, ಲೆಕ್ಕ ಹೇಳಿದ್ರೆ ಗೊತ್ತಾಗೋದು. ಆದ್ರೆ ಗೊತ್ತಿರ್ಲಿ, ಇನ್ನೂ 76,000 ಕೋಟಿ ಪಕ್ಕದಲ್ಲಿ ಇಟ್ಟಿದ್ದೀನಿ, ಅದನ್ನೂ ಸೇರಿಸಿದ್ರೆ ಕಥೆ ಏನ್ರಿ? ಇಷ್ಟು ಲೂಟಿ ಮಾಡಿದ್ರು. 5-6 ಜನ ಮಂತ್ರಿಗಳು ಸೇರಿ ಲೂಟಿ ಮಾಡಿದ್ರು. ಆಕಾಶದಲ್ಲಿ ಹೆಲಿಕಾಪ್ಟರ್ಗಳು ಕಂಡುವು, ಅದರಲ್ಲಿ ಲೂಟಿ ಮಾಡಿದ್ರು. ಆಕಾಶ ಪೂರ್ತಿ ಖಾಲಿ ಆಯ್ತು ಅನ್ನಿಸಿದಾಗ ಕತ್ತು ನೋಯ್ತು ಅವ್ರಿಗೆ, ಇನ್ನೇನಿಲ್ವಲ್ಲ, ಕತ್ತು ಬಗ್ಸಿದ್ರು. ಕೆಳಗೆ ಏನಿದೆ ನೋಡೋಣ ಅಂತ ಕೆಳಗೆ ಕಲ್ಲಿದ್ದಲು ಕಾಣಿಸ್ತು. ಯಾವ ಕಲ್ಲಿದ್ದಲನ್ನ ನಾವ್ ಏನಕ್ಕೂ ಉಪಯೋಗಕ್ಕಿಲ್ಲ ಅಂತ ಪಕ್ಕದಲ್ಲಿ ಇರ್ತೀವೋ ಈ ಕಲ್ಲಿದ್ದಲು ನೋಡಿದ್ರು. ಈ ಕಲ್ಲಿದ್ದಲನ್ನ ಬ್ಲಾಕ್ ಮಾರಾಟ ಮಾಡೋದ್ರಲ್ಲಿ ಲೂಟಿ ಮಾಡಿದ್ರು. ಎಷ್ಟು ಲೂಟಿ ಮಾಡಿದ್ರು ಗೊತ್ತಾ? 2G ಸ್ಕ್ಯಾಮ್ ನಲ್ಲಿ ಎಷ್ಟು ಹಗರಣ ಆಗಿತ್ತೋ ಅದರ 7ರಿಂದ 8 ಪಟ್ಟು ಹಗರಣ ಇದರಲ್ಲಿ ನಡೀತು. ಹೆಚ್ಚು ಕಡಿಮೆ 8ರಿಂದ 10 ಲಕ್ಷ ಕೋಟಿ ರೂಪಾಯಿ. ಇದು ಎಷ್ಟು ವರ್ಷಕ್ಕೆ ಸಾಕಾಗುತ್ತೆ ನೀವೇ ಲೆಕ್ಕ ಹಾಕೋಬೇಕು. ನಾನು ಸುಮ್ಮನೆ ಕೂತ್ಕೊಂಡು ಇದ್ರ ಬಗ್ಗೆ ಚರ್ಚೆ ನಡಿಬೇಕಾದ್ರೆ ಸಂಸತ್ನಲ್ಲಿ ದೊಡ್ಡ ಗಲಾಟೆ ನಡೀತು. ಗಲಾಟೆ ನಡೆದಿದ್ರು, ಫೈಲ್ ಕೊಡಿ, CBI ಇನ್ವೆಸ್ಟಿಗೇಷನ್ ಕೊಡಬೇಕು ಅಂತಂದ್ರೆ ಪ್ರಧಾನಮಂತ್ರಿಗಳು ಎದ್ದು ನಿಂತ್ಕೊಂಡು ಹೇಳಿದ್ರು, ಇದನ್ನ CBI ಇನ್ವೆಸ್ಟಿಗೇಷನ್ ಕೊಡಬೇಕು ಅಂತ ನನಗೂ ಆಸೆ ಇದೆ. ಆದ್ರೆ ಏನ್ ಮಾಡ್ಲಿ, ಇಟ್ಟ ಫೈಲ್ ಎಲ್ಲ ಕಳೆದೋಗಿದೆ ಎಂದ್ರು. ಇವ್ರು ಕಲ್ಲಿದ್ದಲು ಬ್ಲಾಕ್ ಮಾರಾಟ ಮಾಡಿದ್ದಲ್ಲದೆ ಅದಕ್ಕೆ ಸಂಬಂಧಪಟ್ಟ ಫೈಲುಗಳನ್ನು ಕಾಣೆ ಮಾಡಿದ್ರು. ಆಕಾಶ ಖಾಲಿ, ಭೂಮಿ ಖಾಲಿ, ಇನ್ ಎಲ್ಲಿದೆ ಅಂತ ತಲೆ ಮೇಲೆ ಕೈ ಹೊಟ್ಕೊಂಡು ಕೂತ್ಕೊಂಡ್ರೆ ಯಾರೋ ಒಬ್ಬ ಸ್ವಾಮೀಜಿ ಹೇಳಿದ್ರು, ನನಗೊಂದು ಕನಸು ಬಿದ್ದಿದೆ, ದೇವಸ್ಥಾನ ಒಂದರ ಕೆಳಗೆ ಚಿನ್ನ ಇದೆ ಎಂದು. ಇವ್ರು ಪಾತಾಳನೂ ಬಿಡ್ಲಿಲ್ಲಲ್ಲ ಪುಣ್ಯಾತ್ಮರು. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರನ್ನ ಕಳಿಸಿ ದೇವಸ್ಥಾನದ ಕೆಳಗೆ ಅಗೆತ ನಡೆಸಿ 22 ದಿನಗಳ ಕಾಲ ಸ್ವಾಮೀಜಿ ಹೇಳಿದ್ದಾರೆ ಲಕ್ಷಾಂತರ ಕೋಟಿ ರೂಪಾಯಿ ಚಿನ್ನ ಇದೆ ಅಂತ. ಅದನ್ನ ತೆಕ್ಕೊಂಡು ಬಿಟ್ರೆ ನರೇಂದ್ರ ಮೋದಿ ಆದ್ರೂ ಆಳ್ಕೊಳ್ಳಿ, ಯಾರಾದ್ರೂ ಆಳ್ಕೊಳ್ಳಿ, ನಮ್ಮ ಪಾಡಿಗೆ ನಾವು ದೇಶ ಬಿಟ್ಟು ಹೋಗಬಹುದು ಅಂತ ತಯಾರು ಮಾಡ್ಕೊಂಡಿದ್ರು. ಆದ್ರೆ ಏನ್ ಆಶ್ಚರ್ಯ, 22 ದಿನಗಳ ಕಾಲ ಅಗಿದ್ರು. 22 ದಿನ ಆದ್ಮೇಲೆ ಎಲ್ಲ ಮಣ್ಣನ್ನು ಮುಚ್ಚಿ ಕ್ಲೋಸ್ ಮಾಡಿದ್ರು ಅಗಿಯೋದು. ನನಗೊಬ್ರು ಒಳ್ಳೆ ಮಿತ್ರರಿದ್ದಾರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ. ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಏನ್ ಸಿಕ್ತು ಸರ್ ಭೂಮಿ ಕೆಳಗೆ? ಅವರಂದ್ರು 19
19ನೇ ಶತಮಾನಕ್ಕೆ ಸೇರಿದ ಕಬ್ಬಿಣದ ಚೂರು ಸಿಕ್ತು ಅಂದ್ರು. ನಾನಂದೆ ಹೋಗಿ ಬಿಡಪ್ಪ, ನೀವು 19ನೇ ಶತಮಾನಕ್ಕೆ ಸೇರಿದ ಕಬ್ಬಿಣದ ಚೂರು ಸಿಕ್ತು ಅಂತ ಹೇಳಿದ್ದೀರಿ, ನೀವೊಂದ್ ಕೆಲಸ ಮಾಡಿ ನಮ್ಮ ಹಂಪಿಗೆ ಬನ್ನಿ, ಇಲ್ಲಿ ಅಗಿಯೋದು ಬೇಡ, ನೆಲ ಕೆರೆದ್ರೂ ಸಾಕು, 16ನೇ ಶತಮಾನಕ್ಕೆ ಸೇರಿದ ಕಬ್ಬಿಣದ ಚೂರು ಸಿಗುತ್ತೆ. ಕಬ್ಬಿಣ ಹುಡುಕ್ಲಿಕ್ಕೆ ಅಲ್ಲಿವರೆಗೂ ಹೋಗಿದ್ರ ಅಂದ್ರೆ ಅವನಂದ, ಇಲ್ಲ ಸರ್, ಹುಡುಕಿದ್ದು ಚಿನ್ನ, ಸಿಕ್ಕಿದ್ದು ಕಬ್ಬಿಣ. ಏನ್ ದುರ್ದೈವ ಅಂದ್ರೆ ಕಾಂಗ್ರೆಸ್ಸಿಗರ ಮುಖ ನೋಡಿದ್ರೆ ಭೂಮಿ ಕೆಳಗಿರೋ ಚಿನ್ನ ಕೂಡ ಕಬ್ಬಿಣ ಆಗ್ಬಿಡುತ್ತೆ ಅಂತಂದ್ರೆ ಎಂಥ ಗತಿ ಬಂತು ಈ ದೇಶಕ್ಕೆ ಅಂತ ತುಂಬಾ ಬಾರಿ ಹೊಟ್ಟೆ ಉರಿಯುತ್ತೆ ನನಗೆ. ಯೋಚನೆ ಮಾಡಿ ಬಂಧುಗಳೇ, ನಾನು ಇತ್ತೀಚೆಗೆ ಒಂದು ಲೇಖನ ಓದಿ ಎದೆ ಹೊಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಎಂತ ಪರಿಸ್ಥಿತಿ ಅಂತಂದ್ರೆ ನಂಗೆ ಆಶ್ಚರ್ಯ ಅನ್ಸುತ್ತೆ. 1857 ನಂತರ 1947ರವರೆಗೆ 90 ವರ್ಷಗಳಲ್ಲಿ ಬ್ರಿಟಿಷರು ಈ ದೇಶದಲ್ಲಿ ಲೂಟಿ ಮಾಡಿದ ಹಣ $1 ಟ್ರಿಲಿಯನ್, $1 ಟ್ರಿಲಿಯನ್. 90 ವರ್ಷಗಳಲ್ಲಿ $1 ಟ್ರಿಲಿಯನ್. ಆದ್ರೆ ಈ ಕಾಂಗ್ರೆಸ್ಸಿಗರು ಬಂದ್ರು ಕಳೆದ 2004ರಿಂದ 2014ರ 10 ವರ್ಷಗಳಲ್ಲಿ $1.5 ಟ್ರಿಲಿಯನ್ ಲೂಟಿ ಮಾಡ್ಕೊಂಡು ಹೋಗಾಯ್ತಂತೆ. 90 ವರ್ಷಗಳಲ್ಲಿ ಬ್ರಿಟಿಷರು ಮಾಡ್ಲಿಕ್ಕೆ ಆಗದೆ ಇರೋದನ್ನ 10 ವರ್ಷಗಳಲ್ಲಿ ಪಾಪಿಗಳು ಮಾಡಿದ್ರು. ಮತ್ತೆ ಕೈ ಚಾಚ್ಕೊಂಡು ನಿಂತರು, ನಮಗೆ ವಾಪಸ್ ಕೊಡಿ, ಇನ್ನೂ ಸ್ವಲ್ಪ ಬಾಕಿ ಇದೆ ಲೂಟಿ ಮಾಡೋದು, ಇನ್ನೂ ಲೂಟಿ ಮಾಡ್ತೀವಿ ಅಂತ ನಿರ್ಲಜ್ಜರಾಗಿ ಕೇಳ್ಕೊಂಡಿದ್ದಾರಲ್ಲ. ಸತ್ಯ ಹೇಳಬೇಕು ಅಂತಂದ್ರೆ ಒಬ್ರು ಸುಪ್ರೀಂ ಕೋರ್ಟ್ ಜಡ್ಜ್ ಜೊತೆ ಮಾತನಾಡ್ತಿದ್ದಾಗ ಅವ್ರು ಹೇಳಿದ್ರು, ಈ ತರ ಏನಾದ್ರೂ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಹಿಂಗ್ ನಡೆದು ಯಾವ್ದಾದ್ರೂ ಒಂದು ಸರ್ಕಾರ ನಿಷ್ಕ್ರಿಯವಾಗಿದ್ದಿದ್ರೆ ಅದು ಉಳಿಯಕ್ ಸಾಧ್ಯನೇ ಇರ್ತಿರ್ಲಿಲ್ಲ. ಆದ್ರೆ ಭಾರತ ಅನ್ನೋದು ಅದು ಹೆಂಗ್ ಸೈಲೆಂಟ್ ಆಗಿದೆಯೋ ನಂಗೆ ಗೊತ್ತಿಲ್ಲ. ಇವತ್ತಿನವರೆಗೂ ಈ ತರದ ಸರ್ಕಾರ ಉಳಿಯುತ್ತೆ ಅಂದ್ರೆ ನನಗೆ ಆಶ್ಚರ್ಯ ಅಂತ ಅವ್ರು ನೊಂದುಕೊಂಡು ಹೇಳ್ತಾರಲ್ಲ. ಯಾವ ತರದ ಸ್ಥಿತಿ ಈ ದೇಶದ್ದು? ಬರೀ ಭ್ರಷ್ಟಾಚಾರದಲ್ಲಿ ಮಾತ್ರ ಅಲ್ಲ ಬಂಧುಗಳೇ, ಎಲ್ಲ ರೀತಿಯಲ್ಲೂ ಅವಮಾನ ಮಾಡ್ಲಿಕ್ಕೆ ಎಷ್ಟು ಮಾಡಬೇಕು ಅಷ್ಟು ಮಾಡಿದ್ರು. ಈ ದೇಶದ ಪೆಟ್ರೋಲಿಯಂ ಸಚಿವ ಹೇಳ್ತಾರೆ, ವೀರಪ್ಪ ಮೊಯ್ಲಿ ಕರ್ನಾಟಕದವರೇ, ಅವರು ನಮ್ಮ ನಾಡಿನವರೇ ಅಂತ ಹೇಳ್ಕೊಳ್ಳಿಕ್ಕೆ ಖುಷಿ ಪಡುವಂತ ಅಧಿಕಾರ ನಡೆಸಬೇಕಿತ್ತು, ನೋವಾಗುವಂತ ಅಧಿಕಾರ ಅವ್ರದ್ದು. ತಾಯಂದ್ರು ಬಹಳ ಜನ ಇದ್ದೀರಿ, ಗಮನಿಸಿ ನೋಡ್ಬೇಕಿತ್ತು. ಅವ್ನು ಹೇಳಿದ ತಾಯಂದ್ರೆ ಏನಾದ್ರು ದುಡ್ಡಿಲ್ಲಪ್ಪ ಅಂತಂದ್ರೆ ಅವ್ನು ಹೇಳ್ತಿದ್ದಂತೆ, ದುಡ್ಡು ಯಾರು ಕೇಳಿದ್ರಮ್ಮ, ಖಾಲಿ ಸಿಲಿಂಡರ್ ಕೊಡಿ, ಮುಂದಿನ ವಾರ ದುಡ್ಡು ಕೊಡಿ, ಸಿಲಿಂಡರ್ ಸ್ಟಾಕ್ ತುಂಬಾ ಇದೆ ಅಂತ ಅವನ್ ಮನೆಗೆ ಬಂದು ಹೇಳಿ ಹೋಗುವಂತ ವಾತಾವರಣವನ್ನ ಅಟಲ್ ಬಿಹಾರಿ ವಾಜಪೇಯಿ ನಿರ್ಮಾಣ ಮಾಡಿದ್ರಲ್ಲ. ಅಟಲ್ಜಿಗೆ ಸಿಕ್ತಿದ್ದ ಸಿಲಿಂಡರು, ಅಟಲ್ಜಿ ಹತ್ರ ಇದ್ದಂತ ಈ ದೇಶವನ್ನ ಕಾಪಾಡ್ಲಿಕ್ಕೆ ದುಡ್ಡು ಇವತ್ತಿನ ಪೆಟ್ರೋಲಿಯಂ ಸಚಿವರ ಹತ್ರ ಯಾಕಿಲ್ಲ? ಆದ್ರೆ ಒಂದ್ ಹೆಜ್ಜೆ ಮುಂದೆ ಈ ಪುಣ್ಯಾತ್ಮ ನರೇಂದ್ರ ಮೋದಿ ಇದ್ದಾರೆ. ನಾನು ಗುಜರಾತ್ ಹಳ್ಳಿ ತಿರುಗಾಡಿದ್ದೀನಿ, ಹೆಚ್ಚು ಕಡಿಮೆ 10,000 ಕಿಲೋಮೀಟರ್ ಗುಜರಾತ್ ತಿರುಗಾಡಿದ್ದೀನಿ. ಗುಜರಾತಿನ ವೈಶಿಷ್ಟ್ಯ ಏನು ಅಂತಂದ್ರೆ, ಗುಜರಾತ್ ನಲ್ಲಿ ಮನೆಗೆ ಸಿಲಿಂಡರ್ ಬರಲ್ಲ, ತಾಯಂದ್ರು ಸಿಲಿಂಡರ್ ತಗೊಳ್ಲಿಕ್ಕೆ ಹೋಗಲ್ಲ, ಮನೆಗೂ ಪೈಪಿನ ಮೂಲಕ ಗ್ಯಾಸ್ ಬರುತ್ತೆ, ಮನೆಗೂ ಅಡಿಗೆ ಮನೆವರೆಗೂ ಆ ಪೈಪ್ ಹೋಗುತ್ತೆ. ನಾನು ಆ ಪೈಪ್ನ ಹತ್ತಿರದಿಂದ ಗಮನಿಸಿ ಹೆಂಗ್ ವರ್ಕ್ ಮಾಡುತ್ತೆ ನೋಡಿದ್ರೆ, ಮನೆಗೆ ಎಂಟರ್ ಆಗ್ಬೇಕಾದ್ರೆ ಆ ಪೈಪಿನ ಮುಂದೆ ಒಂದು ಮೀಟರ್, ಆ ಮೀಟರ್ ರನ್ ಆಗುತ್ತೆ ಗ್ಯಾಸ್ ಯೂಸ್ ಮಾಡದಂತೆಲ್ಲ. ಯಾವಾಗ ಆ ಮೀಟರ್ ರನ್ ಆಗುತ್ತೋ ಆ ಮೀಟರ್ ರೀಡಿಂಗ್ ಇಂದ 1 ತಿಂಗಳ ನಂತರ ಒಬ್ಬ ಬರ್ಕೊಂಡು ಹೋಗಿ ಚೀಟಿ ಕೊಟ್ಟು ಹೋಗ್ತಾನೆ. ಅಷ್ಟು ಬಿಲ್ ಕಟ್ಟಿದ್ರೆ ಮುಗಿದೇ ಹೋಯ್ತು. ದೇಶದಲ್ಲಿ ನಾವು ಯೂನಿಟ್ಗೆ ಎಷ್ಟು ಕೊಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಗ್ಯಾಸ್ ಅನ್ನು ಮನೆಗೆ ತಲುಪಿಸಬಲ್ಲಂತ ಪೈಪ್ಲೈನ್ ವ್ಯವಸ್ಥೆ ಮಾಡಿರುವಂತ ಏಕೈಕ ಸಿಎಂ ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಮಾತ್ರ. ಇನ್ನೂ ನರೇಂದ್ರ ಮೋದಿ ಬೇಡ ಅಂತ ಈ ದೇಶದಲ್ಲಿ ನರೇಂದ್ರ ಮೋದಿ ಮಾಡಿರುವಂತ ಮೋಡಿ ಎಂತದ್ದು ಅಂತಂದ್ರೆ, ನಾವೆಲ್ಲರೂ ರೈತರೇ ಬಹಳ ಜನ ಇದ್ದೀವಿ, ನಂದು ಒಂದು ರಾಜ್ಯ ಇದೆ. ನಾವ್ ಹೇಗಿದ್ದೀವಿ ಅಂತಂದ್ರೆ, ಬೆಂಬಲ ಬೆಲೆ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ರಾಜ್ಯದ ರೈತ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ, ಬೆಂಕಿ ಹಚ್ಕೊಂಡು ಸಾಯ್ತಾನೆ. ಆದ್ರೆ ಗುಜರಾತಿನ ರೈತ ಇದ್ದಾನೆ, ಬಹಳ ಹೆಮ್ಮೆಯಿಂದ ಆತ ನಾನು ಸ್ವಾಭಿಮಾನಿ ಅಂತ ಈ ದೇಶದ ಮುಂದೆ ನಿಂತ್ಕೊಳ್ತಾನೆ, ಗುಜರಾತಿನ ಮುಖ್ಯಮಂತ್ರಿ ಮುಂದೆ ನಿಂತ್ಕೊಳ್ತಾನೆ ಅಂತ ಮುಖ್ಯಮಂತ್ರಿ ಆಗಿದ್ದಂತ ಈ ನರೇಂದ್ರ ಮೋದಿ ಅವರು ಹೇಳ್ತಾರೆ. ಒಂದು ಸುಂದರವಾದ ಘಟನೆ ಹೇಳ್ತೀನಿ ನಾನು. ಏನ್ ಪ್ರಾಬ್ಲಮ್? ಟಾರ್ ರೋಡ್ ತುಂಬಾ ಚೆನ್ನಾಗಿದೆ, ಆದ್ರೆ ಎಷ್ಟೇ ಚೆನ್ನಾಗಿದ್ರು ಸಪಾಟಾಗಿರೋಲ್ಲ, ನೈಸ್ ಆಗಿರೋಲ್ಲ. ಹೀಗಾಗಿ ಬಾಳೆಹಣ್ಣು ತಗೊಂಡ್ ಬರ್ಬೇಕಾದ್ರೆ 15% ನಷ್ಟು ಬಾಳೆಹಣ್ಣು ಗಜ್ಜಿ ಬಿಜ್ಜಿ ಆಗೋಗ್ಬಿಡುತ್ತೆ, ಅದು ಮೆತ್ತಗಾಗ್ಬಿಡುತ್ತೆ, ಯಾರು ಕೊಂಡ್ಕೊಳ್ಳಲ್ಲ ಅದನ್ನ. ಅದಕ್ಕೆ ನಮ್ಗೆ ಕಾಂಕ್ರೀಟ್ ರೋಡ್ ಮಾಡ್ಕೊಡ್ತೀರಾ ಅಂತ ರೈತರು ಕೇಳಿದ್ರು. ನರೇಂದ್ರ ಮೋದಿ ಅವರು ಕೂತಿದ್ರು, ಹೇಳಿದ್ರಂತೆ, ಅಲ್ಲ ಕಾಂಕ್ರೀಟ್ ರೋಡ್ಗೆ ಖರ್ಚು ಜಾಸ್ತಿ ಆಗುತ್ತಲ್ಲ ಅಂದ್ರೆ ರೈತರ ಗುಂಪಿನಲ್ಲಿ ನಾಯಕ ಎದ್ದು ನಿಂತಂತೆ, ನಿಮ್ ದುಡ್ಡಲ್ಲಿ ಕಾಂಕ್ರೀಟ್ ರೋಡ್ ಮಾಡಿ ಅಂತ ಹೇಳ್ತಿಲ್ಲ, 15% ಬಾಳೆಹಣ್ಣು ಏನ್ ಉಳಿಯುತ್ತಲ್ಲ ಆ ದುಡ್ಡನ್ನ ಸರ್ಕಾರಕ್ಕೆ ವಾಪಸ್ ಕೊಡ್ತೀವಿ, ನಮ್ ದುಡ್ಡಲ್ಲಿ ಕಾಂಕ್ರೀಟ್ ರೋಡ್ ಮಾಡ್ಕೊಡ್ರಿ ಅಂತ ರೈತರು ಹೆಮ್ಮೆಯಿಂದ ಕೇಳೋ ಮಟ್ಟಿಗೆ ನರೇಂದ್ರ ಮೋದಿ ಹೇಳ್ತಾರೆ. ಇವತ್ತು ನನ್ನ ರಾಜ್ಯದ ರೈತ ಬೇಡ್ಕೊಂಡು ನಿಂತ್ಕೊಳ್ಳಲ್ಲ, ಇವತ್ತು ನನ್ನ ರಾಜ್ಯದ ರೈತ ಕೊಡಬಲ್ಲ ಅಂತ. ಗುಜರಾತ್ ನಿಂದ ನಾವು ನಮೋ ಬ್ರಿಗೇಡ್ ನ ಕಡೆಯಿಂದ ಒಂದು ಪ್ರೋಗ್ರಾಮ್ ಮಾಡ್ತಿದ್ವಿ ಮಲ್ಪೆನಲ್ಲಿ, ಉಡುಪಿನಲ್ಲಿ. ಗುಜರಾತ್ ನಿಂದ ನರೇಂದ್ರ ಮೋದಿ ಅವರು 4 ಜನರನ್ನು ಕಳಿಸ್ಕೊಟ್ರು. ಈ ಹುಡುಗರು ಏನೋ ಹುಚ್ಚಿಗೆ ಬಿದ್ದು ಏನೋ ಮಾಡ್ತಿರ್ತಾರೆ, ನೋಡ್ಕೊಂಡ್ ಬನ್ನಿ ಏನ್ ಮಾಡ್ತಿದ್ದೀರಿ, ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡ್ ಬಂದು ರಿಪೋರ್ಟ್ ಕೊಡಿ ಅಂತ 4 ಜನರನ್ನು ಕಳಿಸ್ಕೊಟ್ರು. ಆ 4 ಜನರಲ್ಲಿ ಒಬ್ಬರನ್ನ ನನ್ನೊಬ್ಬ ಮಿತ್ರ ಕೇಳ್ದ, ಸರ್
ನರೇಂದ್ರ ಮೋದಿ ಅವ್ರ ಮೇಲೆ ತುಂಬಾ ಕನ್ಸಿಟ್ಟಿದ್ದೀವಿ, ನಮ್ಗೇನ್ ಮೋಸ ಆಗಲ್ಲ ತಾನೆ, ಸಹಜವಾದ ಭಾವ ರೀ, ಇಷ್ಟು ಹುಚ್ಚಿಗೆ ಬಿದ್ದು ಬೀದಿಗೆ ಬಂದಿದ್ದೀವಿ. ಗುಜರಾತ್ ನಿಂದ ಬಂದ ಆ ವ್ಯಕ್ತಿ ಹೇಳ್ದ, ನಿನ್ನ ಮನಸ್ಸು ಏನು ಅಂತ ನನಗೆ ಅರ್ಥ ಆಗತ್ತಪ್ಪ, ಆದ್ರೆ ನಿಂಗೆ ಗೊತ್ತಿರ್ಲಿ ಅಂತ ಹೇಳ್ತೀನಿ. ಮೋದಿ ಬಾಯಿ ಮೊದಲನೇ ಬಾರಿಗೆ ಸಿಎಂ ಆದಾಗ ರೈತರನ್ನು ಕೂರ್ಸ್ಕೊಂಡು ಕೇಳಿದ್ರಂತೆ, ನಿಮ್ಗೆ ಏನಾಗ್ಬೇಕಪ್ಪ ಅಂತ. ಒಬ್ಬ ರೈತರು ಹಿರಿಯರು ಎದ್ ನಿಂತ್ಕೊಂಡು, ನಮ್ಮ ಹಳ್ಳಿಯಲ್ಲಿ ನಾವು ಊಟ ಮಾಡೋ ಹೊತ್ತಿನಲ್ಲೂ 2 ಗಂಟೆ ಕರೆಂಟ್ ಸಿಗಲ್ಲ ಕಣೋ ಮಗು, ನೀನು ಸಿಎಂ ಆಗಿದ್ಯಾ, ನಮ್ಮ ಹಳ್ಳಿ ಹುಡುಗ ಅಂತ ಖುಷಿ, ನಮ್ಗೆ ಊಟ ಮಾಡುವಾಗ 2 ಗಂಟೆ ಕರೆಂಟ್ ಕೊಡ್ತೀಯಾ ಅಂತ ಕೇಳಿದಂತೆ ನರೇಂದ್ರ ಮೋದಿ. ನರೇಂದ್ರ ಮೋದಿ ಹೇಳ್ತಾರೆ, ನನ್ನ ಕಣ್ಣಲ್ಲಿ ಅವತ್ತು ನೀರು ಬಂದ್ಬಿಡ್ತು. ಈ ಪುಣ್ಯಾತ್ಮ ಹೇಳ್ತಾನೆ, 2 ಗಂಟೆ ಕರೆಂಟ್ ಕೇಳಿದ್ರು, ಆದ್ರೆ ನರೇಂದ್ರ ಮೋದಿ 2 ಗಂಟೆ ಕೊಡ್ಲಿಲ್ಲ, 24 ಗಂಟೆ ಅನ್ಇಂಟರಪ್ಟೆಡ್ 3 ಫೇಸ್ ಕರೆಂಟ್ ಅನ್ನ ಹಳ್ಳಿಗೂ ಮುಟ್ಟಿಸುವಂತ ಸಂಕಲ್ಪ ಮಾಡಿ ಯಶಸ್ವಿ ಆಗ್ಬಿಟ್ರು ಅಂತ. ನಿಮ್ಗೆ ಆಶ್ಚರ್ಯ ಆಗುತ್ತೆ ಬಂಧುಗಳೇ, ಈ ದೇಶದಲ್ಲಿ ಯಾರೂ ಇಂಥ ರಾಜಕಾರಣ ಮಾಡಿರ್ಲಿಕ್ಕಿಲ್ಲ. 1000 ದಿನಗಳಲ್ಲಿ ನರೇಂದ್ರ ಮೋದಿ ಅವರು ಲಕ್ಷಾಂತರ ಕಂಬಗಳನ್ನು ನಡೆಸಿ, 78,000 ಕಿಲೋಮೀಟರ್ ವಿದ್ಯುತ್ ತಂತಿಗಳನ್ನು ಎಳೆಸಿ, ಲಕ್ಷಾಂತರ ಟ್ರಾನ್ಸ್ಫಾರ್ಮರ್ ಗಳನ್ನ ಹಾಕಿಸಿ, 18,031 ಹಳ್ಳಿಗಳಿಗೆ 2 ಲೈನ್ ಕರೆಂಟ್ ಸಪ್ಲೈ ಕೊಟ್ಟರು. ಒಂದೊಂದು ಲೈನ್ ಅಲ್ಲ, 2 ಲೈನ್ ಕರೆಂಟ್ ಸಪ್ಲೈ. ನಾನು ಅವ್ರನ್ನೊಂದ್ಸಲ ಕೇಳಿದ್ದೆ, ಯಾಕೆ 2 ಲೈನ್ ಕರೆಂಟ್ ಸಪ್ಲೈ ಅಂದ್ರೆ, ಅವರೊಬ್ಬ IAS ಆಫೀಸರ್ ಹೇಳಿದ್ರು, ನರೇಂದ್ರ ಮೋದಿ ಅವರ ಕನಸಂತೆ 1 ಲೈನ್ ಫೇಲ್ ಆದ್ರೆ ಇನ್ನೊಂದು ಲೈನ್ ಕರೆಂಟ್ ನಮ್ಮ ಹಳ್ಳಿಗಳಿಗೆ ಯಾವತ್ತೂ ಇರಬೇಕು, ಯಾವತ್ತೂ ಕರೆಂಟ್ ಇಲ್ಲದ ಸ್ಥಿತಿ ನಮ್ಮ ಹಳ್ಳಿಯಲ್ಲಿ ಇರಬಾರದು ಅಂತ. ಅಚ್ಚರಿಯ ಸಂಗತಿ, ಹಳ್ಳಿಗೂ ಕರೆಂಟ್ ರೀಚ್ ಆಯ್ತು. 18,031 ಹಳ್ಳಿಗಳು, ಗುಜರಾತ್ ನಲ್ಲಿರೋದು 18,200 ಹಳ್ಳಿಗಳು. ನಾನು ಕೇಳಿದ್ರೆ ಉಳಿದ ಹಳ್ಳಿಗಳಿಗೆ ಯಾಕೆ ಕರೆಂಟ್ ಕೊಡ್ಲಿಲ್ಲ? ಅವರಂದ್ರು, ಅದೆಷ್ಟು ದೂರದಲ್ಲಿ ಗುಡ್ಡದ ಮೇಲಿದ್ದ ಹಳ್ಳಿ ಅಂತಂದ್ರೆ ಅಲ್ಲಿ ಲೈನ್ ಎಳಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅದಕ್ಕೆ ನರೇಂದ್ರ ಮೋದಿ ಹೇಳಿದ್ರಂತೆ, ಯಾವ ಹಳ್ಳಿಗಳಿಗೆ ಕರೆಂಟ್ ಲೈನ್ ಎಳೆಯಕ್ ಸಾಧ್ಯ ಆಗಲ್ವೋ ಅಲ್ಲಿನ ಪ್ರತಿಯೊಂದು ಮನೆಗೂ ಸೋಲಾರ್ ಲ್ಯಾಂಪ್ ಇರುವಂತೆ ವ್ಯವಸ್ಥೆ ಮಾಡಿ, ಯಾವ ಕಾರಣಕ್ಕೂ ಕರೆಂಟ್ ಇಲ್ಲದ ಪರಿಸ್ಥಿತಿ ಇರಬಾರದು ಅಂತ ರಿಮೋಟ್ ಆಗಿರುವಂತ ಹಳ್ಳಿಗಳಿಗೂ ಕೂಡ ಕರೆಂಟ್ ಮುಟ್ಟಿಸಿದ ಶ್ರೇಷ್ಠ ವ್ಯಕ್ತಿ ಇದ್ದಾರಲ್ಲ, ಅದು ನರೇಂದ್ರ ಮೋದಿ ಕಂಡ್ರೆ ಇನ್ನೇನು ಬೇಕು ನಮಗೆ. ನಾನು ಗುಜರಾತಿಗೆ ಹೋಗಿದ್ದಾಗ ನನ್ನೊಬ್ಬ ರಿಲೇಟಿವ್ ಅಲ್ಲಿ ಇದ್ದಾಳೆ, ಅವಳನ್ನು ಕೇಳಿದೆ, ಅಹಮದಾಬಾದ್ ಅಲ್ಲಿ ಇಳಿದ ತಕ್ಷಣ ಇಲ್ಲಿ ಪವರ್ ಕಟ್ ಎಷ್ಟೊತ್ತಾಗುತ್ತೆ? ಅವಳು ಉತ್ತರ ಏನ್ ಕೊಟ್ರು ಗೊತ್ತಾ? ಪವರ್ ಕಟ್ ಅಂದ್ರೆ ಏನು ಚಕ್ರವರ್ತಿ ಎಂದು. ನಾನಂದ್ರೆ ಪವರ್ ಕಟ್ ಅಂದ್ರೆ ಕರೆಂಟ್ ಹೋಗೋದು ಅಂತ. ಗುಜರಾತ್ ನಲ್ಲಿ ಎಷ್ಟೊತ್ತು ಕರೆಂಟ್ ಹೋಗುತ್ತೆ ಅಂತಂದ್ರೆ ಅವಳು ಅಂದ್ಲು, ಕಳೆದ 10 ವರ್ಷಗಳಿಂದ, ಐ ರಿಪೀಟ್, ಕಳೆದ 10 ವರ್ಷಗಳಿಂದ ಗುಜರಾತ್ ನಲ್ಲಿ ಕರೆಂಟ್ ಕಣ್ಣು ಮುಚ್ಚಿದ್ದನ್ನು ನೋಡ್ಲಿಲ್ಲ, ಇನ್ ಪವರ್ ಕಟ್ ಅಂದ್ರೆ ಹೆಂಗ್ ಗೊತ್ತಿರ್ಬೇಕಪ್ಪ ನನಗೆ ಅಂತ. ಅಹಮದಾಬಾದ್ ಒಂದು ಹೆಣ್ಮಗಳು ಹೇಳ್ತಾಳೆ, ನೀವೇನೋ ಬಹಳ ಖುಷಿಯಿಂದ ಚಪ್ಪಾಳೆ ತಟ್ಟಿದ್ರಿ, ಅಹಮದಾಬಾದಿನ ರೈಲ್ವೆ ಸ್ಟೇಷನ್ ನನ್ಗೆ ಎಷ್ಟು ನಾಚಿಕೆ ಆಗಿರ್ಬೇಕು. ನಾನು ನಿಂತ್ಕೊಂಡು ಹೇಳಿದೆ, ನನ್ನ ಕರ್ನಾಟಕ ಏನ್ ಕಡಿಮೆ ಇಲ್ಲ, ಕಳೆದ 10 ವರ್ಷಗಳಿಂದ ಕರೆಂಟ್ ಹೋಗ್ಲಿಲ್ಲ ಅನ್ನೋ ದಿನನೇ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ನಾವು ಕೂಡ ಗಟ್ಟಿಮುಟ್ಟಾಗಿದ್ದೀವಿ, ನಿಮ್ಗೂ ನಮ್ಗೂ ಸ್ವಲ್ಪ ಡಿಫರೆನ್ಸ್ ಅಷ್ಟೇ, ಬಹಳ ದೂರ ಏನಿಲ್ಲ, ತುಂಬಾ ದಿಮಾಕ್ನಿಂದ ಮೆರಿಬೇಡಿ ಅಂತ. ಗೊತ್ತಿರ್ಲಿ ಬಂಧುಗಳೇ, ಇವತ್ತು ನರೇಂದ್ರ ಮೋದಿ ಅವರ ಮ್ಯಾಜಿಕ್ ಎಂತದ್ದು ಅಂತಂದ್ರೆ, ತುಂಬಿ ಹರಿತಾ ಇದ್ದ ನರ್ಮದಾ ನದಿಯನ್ನ 17 ಇತರ ನದಿಗಳಿಗೆ ಜೋಡಿಸಿದಂತ ಪುಣ್ಯಾತ್ಮ ಇವತ್ತು ಹಳ್ಳಿಯಲ್ಲಿ 100,000 ಹೆಕ್ಟೇರ್ ಭೂಮಿಗೆ ನೀರು ಸಿಗುವಂತೆ ಮಾಡಿರುವ ಭಗೀರಥ ನರೇಂದ್ರ ಮೋದಿ ಅಂತ ಆ ಕಾರಣಕ್ಕೆ ಹೇಳ್ತಾರೆ. ರಾಜ್ಯದಲ್ಲಿ ಯಾರ್ಯಾರು ಕೃಷಿ ವಿಜ್ಞಾನಿಗಳಿದ್ದಾರೋ, ಯಾರ್ಯಾರು ಡಾಕ್ಟರ್ಗಳಿದ್ದಾರೋ, ಹಸುಗಳ ಡಾಕ್ಟರ್ಗಳು, ದನಗಳ ಡಾಕ್ಟರ್ ಇದ್ದಾರೋ, ಅವ್ರನ್ನೆಲ್ಲ ತಮ್ಮ AC ಕಚೇರಿಗಳನ್ನ ಬಿಟ್ಟು ರೈತರ ಬಳಿಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೋಸ್ಕರ ಬಳಸ್ಕೊಳ್ತೀನಿ ಅಂದ್ರು. ಎಲ್ಲ ಕೃಷಿ ಸಂಸ್ಥೆಗಳು, ವಿಜ್ಞಾನ ಸಂಸ್ಥೆಗಳು ನೇರವಾಗಿ ಹಳ್ಳಿಗೆ ಬಂದು ಮಣ್ಣಿನ ಅಧ್ಯಯನ ಮಾಡಿ, ನಿಮ್ಮ ಮಣ್ಣಲ್ಲಿರುವಂತ ಸಾಮರ್ಥ್ಯ ಎಂತದ್ದು ಅನ್ನುವಂತ ಒಂದು ಸರ್ಟಿಫಿಕೇಟ್ ಕೊಟ್ಟು, ಇಲ್ಲಿ ಎಂತ ಬೆಳೆ ಬೆಳೆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಲ್ಲದೆ, ಅವರು ಹನಿ ನೀರಾವರಿ ಪದ್ಧತಿಗೆ ಬೇಕಾಗಿರುವಂತ ವ್ಯವಸ್ಥೆಯನ್ನು ಮಾಡಿಕೊಟ್ಟು ರೈತರಿಗೆ ಹೇಳಿದ್ರು, ದುಡ್ಡು ಕೇಳಬೇಡಿ, ಈ ಭೂಮಿಗೆ ಬೇಕಾಗಿರುವಂತ ಶಕ್ತಿ ತುಂಬಿಕೊಡಿ ಅಂತ ಕೇಳಿ ನಾನು ನಿಮ್ ಜೊತೆ ಇದ್ದೀನಿ ಅಂತ ರೈತರ ಜೊತೆ ಬೆಂಬಲಕ್ಕೆ ನಿಂತ ಅಪರೂಪದ ನಾಯಕ ನರೇಂದ್ರ ಮೋದಿ ಕಂಡ್ರಿ. ಆದ್ರೆ ದುರ್ದೈವ, ನನ್ನ ರಾಜ್ಯದಲ್ಲೂ ಕೆಲವು ನಾಯಕರಿದ್ದಾರೆ, ಅವ್ರು ರೈತರ ಬಗ್ಗೆ ಕಣ್ಣೀರು ಸುರಿಸೋದಷ್ಟೇ ಗೊತ್ತು, ಆದ್ರೆ ಯಾವತ್ತಾದ್ರೂ ರೈತರ ಬಗ್ಗೆ ನಿಜವಾದ ಕಾಳಜಿ ಯೋಚನೆ ಮಾಡಿದ್ದಾರ ಅಂತ ಗಮನಿಸಿ ನೋಡಿ. ನಮ್ಮೆಲ್ಲ ಅನೇಕ ತರುಣರು ನಾವ್ ಇಲ್ಲಿದ್ದೀವಿ, ನಾನು ಕೂಡ ನೋಡ್ತೀನಿ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ತರುಣರು ಇಲ್ಲಿ ರೈತರಿಗೆ, ತಾವು ರೈತರಾಗಿರ್ತಾರೆ, ಮನೆಯಲ್ಲಿ ಜಮೀನು ಬೇಕಾದಷ್ಟಿರುತ್ತೆ ಅಂತಂದ್ರೆ ತರಕಾರಿನೇ ತಿನ್ನದ ಸ್ಥಿತಿಗೆ ನಾವು ಹೋಗ್ಬೇಕು, ಸಾಧ್ಯ ಆದ್ರೆ ಹೊಟ್ಟೆಗೆ ಮಣ್ಣು ತಿನ್ಕೊಂಡು ಬದುಕಬೇಕು ಅಂತ ಹೇಳ್ತಾರಲ್ಲ, ನಾಚಿಕೆ ಆಗಲ್ವ ಈ ಸರ್ಕಾರದವರಿಗೆ? ಯಾವಾಗಾದ್ರೂ ಪಾಠ ಕಲಿಸಬೇಕಲ್ಲ, ಈ ಪಾಠ ಕಲಿಸುವಂತ ಹೊತ್ತು ಈಗ ಬರುತ್ತೆ, ಅದು ಎಲೆಕ್ಷನ್ ನ ಹೊತ್ತಿನಲ್ಲಿ ಬರುತ್ತೆ. ನನ್ನ ನೆಚ್ಚಿನ ಮಿತ್ರರೇ, ನರೇಂದ್ರ ಮೋದಿ ಈ ಬಾರಿ ಪ್ರಧಾನಿ ಆಗ್ಲಿಕ್ಕೆ ಅತ್ಯಂತ ಯೋಗ್ಯರಾಗಿರುವಂತ ವ್ಯಕ್ತಿ. ಇವ್ರ ಎದುರಿಗೆ ಯಾರು ಕ್ಯಾಂಡಿಡೇಟ್ ಅಂತ ಕೇಳಿದ್ರೆ ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ತಂದು ಬಿಟ್ಟುಬಿಟ್ಟಿದ್ದಾರೆ. ನನಗೆ ಅಯ್ಯೋ ಪಾಪ ಅನ್ಸುತ್ತೆ ರೀ. ಈ ತೋಳಗಳ ಎದುರಿಗೆ ಯಾವ್ದಾದ್ರು ಸಣ್ಣ ಮೊಲದ ಮರಿನನ್ನು ಬಿಟ್ಟುಬಿಟ್ರೆ ಅದು ಹೆಂಗೆ ಒದ್ದಾಡಬಹುದೋ ಹಂಗೆ ನರೇಂದ್ರ ಮೋದಿ ಅವ್ರ ಮುಂದೆ ರಾಹುಲ್ ಗಾಂಧಿ ಒದ್ದಾಡೋದು ನೋಡ್ಲಿಕ್ಕೆ ಆಗ್ತಿಲ್ಲ. ಇತ್ತೀಚೆಗೆ ಯೂಟ್ಯೂಬ್ ನಲ್ಲಿ ನೋಡಿ, ರಾಹುಲ್ ಗಾಂಧಿ ಒಂದು ಭಾಷಣ ಮಾಡ್ತಾರೆ. ಆ ಭಾಷಣದಲ್ಲಿ ರಾಹುಲ್ ಗಾಂಧಿ ಹೇಳ್ತಾರೆ, ಹೆಣ್ಮಕ್ಳ ಮೇಲೆ ಈ ದೇಶದಲ್ಲಿ ಎಷ್ಟೊಂದು ಭ್ರಷ್ಟಾಚಾರ ಆಗ್ತಿದೆ ಅಂತಂದ್ರೆ ಅಂತ ಒಂದು ಭಾಷಣ ಹೊಡೆದ್ರು.
ಪಕ್ಕದಲ್ಲಿದ್ದವ್ರು ಗಾಬರಿ. ಹೆಣ್ಮಕ್ಳ ಮೇಲೆ ಭ್ರಷ್ಟಾಚಾರ ಆಗುದು ಅಂದ್ರೆ ಏನು? ಮೋದಿ ಪುಟ್ಟ ಹುಡುಗ ಸೈನಿಕರಿಗೆ ಟೀ ಕೊಡ್ತಿದ್ರಂತೆ. ಆ ಸೈನಿಕರು ಟೀ ಕುಡಿದು ದುಡ್ಡು ಕೊಡ್ಲಿಕ್ಕೆ ಹೋದ್ರೆ, ಸರ್ ನೀವು ದೇಶಕ್ಕೋಸ್ಕರ ಹೋರಾಟ ಮಾಡ್ತಿದ್ದೀರಿ, ನಾನು ಒಂದು ಟೀ ಕೊಟ್ರೆ ಗಂಟಾ ಹೋಗುತ್ತೆ ಸರ್, ನೀವು ಚೆನ್ನಾಗಿ ಟೀ ಕುಡಿದು ನನ್ನ ದೇಶವನ್ನು ಚೆನ್ನಾಗಿ ಕಾಪಾಡಿ ಸರ್ ಅಂತ ಪುಟ್ಟ ಹುಡುಗ ಸೈನಿಕರಿಗೆ ಹೇಳ್ತಿದ್ದಂತೆ. ಮನೆಗೆ ಬಂದಾಗ ಮನೇಲಿ ಕೇಳೋರಂತೆ, ಎಲ್ಲಪ್ಪ ದುಡ್ಡು ಇವತ್ ಏನ್ ಮಾಡಿದೆ ಅಂತಂದ್ರೆ, ಹುಡುಗ ತಲೆ ತಗ್ಗಿಸಿ ಎಲ್ಲ ಟೀನು ಸೈನಿಕರಿಗೆ ಹಂಚಿಬಿಟ್ಟೆ ಅಂತಿದ್ದಲ್ಲ, ಅದೇ ದೇಶಭಕ್ತ ಇವತ್ತು ದೇಶವನ್ನ ಆಳ್ಲಿಕ್ಕೆ ಬಂದು ನಿಂತ್ಕೊಂಡಿದ್ದಾನ್ರಿ. ಇವತ್ತು ಸಂತರುಗಳು ಬೀದಿಗೆ ಬಂದಿದ್ದಾರೆ. ನಾನು ಮೊದಲನೇ ಬಾರಿ ನನ್ನ ಜೀವನದಲ್ಲಿ ನೋಡ್ತಿದ್ದೀನಿ. ನಂದೇನು ಭಾರಿ ದೊಡ್ಡ ಬದುಕೇನಲ್ಲ, ಸಾವಿರಾರು 10,000 ಸಂತರು ಇವತ್ತು ಬೀದಿಗೆ ಬಂದು ನಿಂತಿದ್ದಾರೆ. ನಾನು ತುಂಬಾ ದೂರದಲ್ಲಿ ಪ್ರಯಾಗದಲ್ಲಿ 10,000 ಸಂತರು ಸೇರಿದಂತ ಒಂದು ಸಮಾವೇಶದಲ್ಲಿ ಹೋಗಿದ್ದೆ. ಆ ಸಮಾವೇಶದಲ್ಲಿ ವೇದಿಕೆ ಮೇಲೂ ಸಂತರು, ನೆರೆದಿರೋರು ಸಾವಿರಾರು ಸಂತರುಗಳು. ನನಗೆ ಮುಂದೆ ಕೂತ್ಕೊಳ್ಳೋ ಅವಕಾಶ ಸಿಕ್ಕಿತ್ತು. ರಾಮ ಮಂದಿರದ ಬಗ್ಗೆ ಚರ್ಚೆ ನಡೀತಿತ್ತು. ತುರ್ತಾಗಿ ಬೇಕಾಗಿರೋದು ಒಬ್ಬ ಶ್ರೇಷ್ಠ ಪ್ರಧಾನಿ. ನರೇಂದ್ರ ಮೋದಿನ ಪ್ರಧಾನಿ ಮಾಡಿ ರಾಮ ಮಂದಿರನೂ ಆಗುತ್ತೆ, ಎಲ್ಲನೂ ಆಗುತ್ತೆ. ನರೇಂದ್ರ ಮೋದಿನ ಪ್ರಧಾನಿ ಮಾಡಿ ನನ್ನ ಮಠವನ್ನು 3 ತಿಂಗಳು ಬಿಟ್ಟು ಪ್ರಚಾರಕ್ಕೆ ಬರ್ತೀನಿ ಎಂದ್ಬಿಟ್ರು ಸ್ವಾಮಿ. ಯಾವ ತರದ ಪರಿಸ್ಥಿತಿ ಆಯ್ತು ಅಂತಂದ್ರೆ, ಒಬ್ಬರಿಬ್ರಲ್ಲ 10 ಸ್ವಾಮಿಗಳು ಕೂಡ ಎತ್ತಿದ್ಕೊಂಡು ನರೇಂದ್ರ ಮೋದಿ ಪ್ರಧಾನಿಯಾಗಿ ಅಂತಂದ್ರು. ಎಲ್ಲರೂ ಆಯ್ತು, ಮುಗೀತು, ಕಾರ್ಯಕ್ರಮ ಮುಗೀತು ಅಂತ ಅನ್ಕೊಂಡಿವಿ ನಾವು. ಅದಾದ ಕೆಲವೇ ದಿನಗಳಲ್ಲಿ ರಾಮದೇವ್ ಬಾಬಾ ನರೇಂದ್ರ ಮೋದಿ ಅವರನ್ನ ಕರೆಸಿ ಒಂದು 50 ಜನ ಸಾಧುಗಳನ್ನ ಸೇರಿಸಿದ್ರು. ಆ ಸಾಧುಗಳೆಲ್ಲ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದ ಮಾಡ್ತಾರಾದ್ರು ಹೇಳಿದಿದ್ರೆ ಕಾಲು ನೆಲದ ಮೇಲೆ ನಿಲ್ತಿರ್ಲಿಲ್ಲ, ಆಕಾಶಕ್ಕೆ ಹಾರ್ಕೊಂಡು ಹೋಗ್ಬಿಡ್ತಿದ್ವಿ. ನರೇಂದ್ರ ಮೋದಿ ಎಲ್ಲ ಮುಗಿದ ನಂತರ ಭಾಷಣಕ್ಕೆ ನಿಂತ್ರು. ನಾನು ಅವ್ರು ಕಾಯ್ಕೊಂಡು ಕೂತಿದ್ದೆ, ನರೇಂದ್ರ ಮೋದಿ ಏನ್ ಮಾತನಾಡ್ತಾರೆ ಅಂತ. ನೀವು ನಂಬಲ್ಲ ರೀ, ಈ ಪುಣ್ಯಾತ್ಮ ಅಂತ ಸರಳ, ಅಂತ ಸಜ್ಜನ, ಅಷ್ಟು ವಿನೀತ ಭಾವದ ಈ ಪುಣ್ಯಾತ್ಮ ಎರಡೂ ಕೈಗಳನ್ನು ಮುಗಿದು ಎಲ್ಲ ಸಂತರಿಗೂ ನಮಸ್ಕಾರ ಮಾಡಿ ಕೇಳ್ಕೊಂಡ್ರು, ಸ್ವಾಮೀಜಿ ನಾನು ಪ್ರಧಾನಮಂತ್ರಿ ಆಗ್ಲಿ ಅಂತ ಆಶೀರ್ವಾದ ಮಾಡಬೇಡಿ ಸ್ವಾಮೀಜಿ, ನಾನು ಇಟ್ಟ ಹೆಜ್ಜೆ ತಪ್ಪಾಗದೆ ಇರ್ಲಿ ಅಂತ ಆಶೀರ್ವಾದ ಮಾಡಿ, ಇಷ್ಟು ಸಾಕು ನನಗೆ ಅಂತ ಒಳ್ಳೆ ಬಂದ್ಬಿಡ್ತು. ನರೇಂದ್ರ ಮೋದಿ ಯಾಕೆ ತುಂಬಾ ಇಷ್ಟ ಆಗ್ತಾರೆ ಅಂದ್ರೆ ಈ ಕಾರಣಕ್ಕೋಸ್ಕರ. ನಾನು ಅವರ ಭಾಷಣವನ್ನ, ಅನೇಕ ಭಾಷಣಗಳನ್ನ ಕಿವಿಯಾರ ಕೇಳಿದ್ದೀನಿ. ಎಂತ ವಿಚಿತ್ರವಾದ ಸಂಗತಿ ಅಂತಂದ್ರೆ, ನರೇಂದ್ರ ಮೋದಿ ಅವರದ್ದು ಪಾಟ್ನಾ ಭಾಷಣ ನೀವು ಕೇಳಿರ್ಬೇಕು. ಪಾಟ್ನಾಕ್ಕೆ ನರೇಂದ್ರ ಮೋದಿ ಹೋಗ್ಬೇಕು, 6 ಲಕ್ಷ ಜನ ಸೇರಿದ್ರು. ನರೇಂದ್ರ ಮೋದಿ ಅವರ ಭಾಷಣಕ್ಕೆ 2 ಲಕ್ಷ ಜನ ಸೇರೋದು ವಿಶೇಷವೇ ಅಲ್ಲ. ನರೇಂದ್ರ ಮೋದಿ ಅವರ ಭಾಷಣ ಬಿಡಿ, ನರೇಂದ್ರ ಮೋದಿ ಅವರ ಹೆಸರಿಗೆ ದೂರದ ಅಥಣಿಯಲ್ಲಿ 5-6 ಸಾವಿರ ಜನ ಸೇರ್ತಾರೆ ಅಂತಂದ್ರೆ, ಇನ್ನು ಒರಿಜಿನಲ್ ನರೇಂದ್ರ ಮೋದಿ ಅವರ ಭಾಷಣಕ್ಕೆ 8 ಜನ ಸೇರಬಹುದು, ಲೆಕ್ಕ ಹಾಕೊಳ್ಳಿ. ಇತ್ತೀಚೆಗೆ ಗೋವಾದಲ್ಲಿ ನರೇಂದ್ರ ಮೋದಿ ಅವರ ಭಾಷಣ ನಡೀತು. ಗೋವಾದಲ್ಲಿ ನರೇಂದ್ರ ಮೋದಿ ಅವರ ಭಾಷಣ ನಡೆದ ಆ ಜಾಗದ್ದು, ಆ ಏರಿಯಾದ್ದು ಒಟ್ಟಾರೆ ಜನಸಂಖ್ಯೆ 20 ಲಕ್ಷ. ನರೇಂದ್ರ ಮೋದಿ ಅವರ ಭಾಷಣ ಕೇಳಲಿಕ್ಕೆ 2 ಲಕ್ಷ ಜನ ಬಂದಿದ್ರು. 20 ಲಕ್ಷದಲ್ಲಿ 2 ಲಕ್ಷ ಜನ ಒಂದೇ ಗ್ರೌಂಡ್ ಅಲ್ಲಿ ಸೇರಿದ್ರು ಅಂತಂದ್ರೆ ಅವ್ರ ಮೇಲೆ ಪ್ರೀತಿ ಎಂತದ್ದಿರ್ಬೇಕು. ಅದಕ್ಕೋಸ್ಕರವೇ ಕಾಂಗ್ರೆಸ್ನವರಿಗೆ ಸ್ವಲ್ಪ ಗಾಬರಿ ಅಂತೆ. ನಮ್ಮಲ್ಲಿ ಅನೇಕರಿಗೆ ಸೋನಿಯಾ ಗಾಂಧಿ ಅವರ ಅಳಿಯನ ಬಗ್ಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ಯಾರು ಮಾತು ಆಡಲ್ಲ. ರಾಬರ್ಟ್ ವಾದ್ರಾ ಅಂತ ಹೆಸರು. ಎಲ್ಲೆಲ್ಲಿ ದೊಡ್ಡ ದೊಡ್ಡ ಜಮೀನ್ ನೋಡ್ತಾನೋ ಎಲ್ಲ ನುಂಗೋದೇ ಕೆಲಸ. ಹರಿಯಾಣದಲ್ಲಿ ಎಷ್ಟು ನುಂಗಿದಾರ ಲೆಕ್ಕ ಇಲ್ಲ, ಅವ್ರು ರಾಜಸ್ಥಾನದಲ್ಲಿ ಎಷ್ಟು ನುಂಗಿದಾರ ಲೆಕ್ಕ ಇಲ್ಲ. ಹರಿಯಾಣದಲ್ಲಿ ನರೇಂದ್ರ ಮೋದಿ ಅವ್ರ ಭಾಷಣ ಆಯ್ತು ಒಂದ್ಸಲ, 5 ಲಕ್ಷ ಜನ ಸೇರಿದ್ರು. ಯಾರೋ ಒಂದು ಸುದ್ದಿ ಕೊಟ್ರಂತೆ ಸೋನಿಯಾ ಗಾಂಧಿ ಅವರಿಗೆ, ಮೇಡಮ್ ಹರಿಯಾಣದಲ್ಲಿ ಮೋದಿ ಅವರ ಭಾಷಣಕ್ಕೆ 5 ಲಕ್ಷ ಜನ ಸೇರಿದ್ರು ಅಂತ. ಸೋನಿಯಾ ಗಾಂಧಿ ಅವ್ರ ಮುಖ ಏಕ್ದಮ್ ಗಾಬರಿ ಆಯ್ತು. ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಸೋನಿಯಾ ಗಾಂಧಿ ರಾಬರ್ಟ್ ವಾದ್ರಾ ಕರೆದ್ರಂತೆ, ರಾಬರ್ಟ್ ಬಾಯಿಲಿ ಅಂತ. ಅವ್ನು ಬಂದ, ಏನ್ ಹೇಳ್ತಾನೆ ಅಂತ ಕೇಳಿದ್ರೆ ಸೋನಿಯಾ ಗಾಂಧಿ ಹೇಳಿದ್ರಂತೆ, ಹರಿಯಾಣದಲ್ಲಿ ಇನ್ನೂ 5 ಲಕ್ಷ ಜನ ಸೇರೋ ಜಾಗ ಖಾಲಿ ಇದೆಯಾ, ಹೆಂಗ್ ಉಳಿತು ಅಂತ. ಇವ್ರು ಕಟ್ ಮಾಡೋ ರೀತಿ ಅದು. ಆದ್ರೆ ನರೇಂದ್ರ ಮೋದಿ ಅವರ ಭಾಷಣ ಕೇಳಲಿಕ್ಕೆ ಬಿಹಾರದ ಪಟ್ನಾದಲ್ಲಿ ಹೆಚ್ಚು ಕಡಿಮೆ 6 ಲಕ್ಷ ಜನ ಸೇರಿದ್ರು. ನರೇಂದ್ರ ಮೋದಿ ಅವರ ಭಾಷಣಕ್ಕೆ ಅಂತ ಕಿಕ್ಕಿರಿದು ಸೇರಿರುವಂತ ಆ ಗ್ರೌಂಡ್ ಅಲ್ಲಿ ಜಾಗವೇ ಇಲ್ಲ. ಆ ಸಂದರ್ಭದಲ್ಲಿ ಹೊರಗಡೆ ಒಂದು 6 ಬಾಂಬ್ ಬ್ಲಾಸ್ಟ್ ಆಯ್ತು. 6 ಬಾಂಬ್ ಬ್ಲಾಸ್ಟ್ ಆಯ್ತು. ಬಾಂಬ್ ಬ್ಲಾಸ್ಟ್ ಆಗೋದು ಹಾಳಾಗೋಗ್ಲಿ, ಬಾಂಬ್ ಇಟ್ಟಿದ್ದಾರೆ ಅಂತ ಕೇಳಿದ್ರೆ ಇದ್ದ ಜಾಗದಿಂದ ಖಾಲಿ ಆಗ್ತೀವಿ. ಆದ್ರೆ ಪಟ್ನಾದಲ್ಲಿ ಯಾರು ಓಡ್ಲಿಲ್ಲ, ಬಾಂಬ್ ಬ್ಲಾಸ್ಟ್ ಆಗ್ತಾ ಇತ್ತು. ಒಬ್ರಿಗೊಬ್ರಿಗೆ ಧೈರ್ಯ ತಂದ್ಕೊಂಡ್ರು, ಪಟಾಕಿ ಅನ್ಕೊಂಡು ಸುಮ್ಮನಿದ್ ಬಿಡು ಅಂತ. ಯಾರು ಹೋಗ್ಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಏನಂದ್ರಂತ ಗೊತ್ತಾ, ನರೇಂದ್ರ ಮೋದಿ ಅವರು ನೋಡಬೇಕು ಅಂತ ಬಂದಿದ್ದೀವಿ, ಬಾಂಬ್ ಆದ್ರೂ ಬ್ಲಾಸ್ಟ್ ಆಗ್ಲಿ ಮತ್ತೊಂದರಾದ್ರೂ ಆಗ್ಲಿ ನೋಡ್ಕೊಂಡೇ ಹೋಗೋದು ಇವತ್ತು ಅಂತ. 6 ಲಕ್ಷ ಜನ ನರೇಂದ್ರ ಮೋದಿ ಬರಬೇಕು. ಅಲ್ಲಿನ DIG ಓಡೋದ್ರು. ಫ್ಲೈಟ್ ಇಂದ ಕೆಳಗಿಳಿಬೇಕಾದ್ರೆ ನರೇಂದ್ರ ಮೋದಿ ಅವ್ರನ್ನ ಕೇಳಿದ್ರು, ನರೇಂದ್ರ ಭಾಯ್ ಮೋದಿ ನೀವು ಕೆಳಗಿಳಿತಿದ್ದೀರಿ, ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ, ನಿಮ್ಮ ಸ್ಟೇಜ್ ಕೆಳಗಡೆನೂ ಬಾಂಬ್ ಇರಬಹುದು, ನೀವು ಹೋದ್ರೆ ಏನಾಗುತ್ತೋ ಗೊತ್ತಿಲ್ಲ, ಹುಷಾರಾಗಿರಿ ಅಂತಂದ್ರೆ ಹೆದರಿಸಿ ಓಡಿಸ್ಬಿಡೋಣ ಅಂತ. ನರೇಂದ್ರ ಮೋದಿ ಹೇಳಿದ್ರು, ನಾನು ಈಗ ವಾಪಸ್ ಹೋಗ್ಬೋದು, ತಪ್ಪೇನಿಲ್ಲ, ಆದ್ರೆ ಬಾಂಬ್ ಬ್ಲಾಸ್ಟ್ ಆದ್ರೂ 6 ಲಕ್ಷ ಜನ ನನ್ನನ್ನು ನೋಡಬೇಕು ಅಂತ ಕಾಯ್ಕೊಂಡಿರ್ಬೇಕಾದ್ರೆ ನಾನು ಓಡೋಗೋದು ಹೆಂಗೆ, ನನ್ನ ಪ್ರಾಣ ಹೋದ್ರು ಸರಿ, ನನ್ನನ್ನು ಪ್ರೀತಿಸೋರಿಗೆ ಮುಖ ತೋರಿಸ್ಬಿಟ್ಟೆ ಹೋಗೋದು ಅಂತ ನರೇಂದ್ರ ಮೋದಿ ವೇದಿಕೆಗೆ ಬಂದ್ರು. ನನ್ನ ಹೆಚ್ಚಿನ ಮಿತ್ರರೇ, ಅವತ್ತು ಮಂಗಳೂರಲ್ಲಿ ಇದ್ದೆ ನಾನು. ಆ ಭಾಷಣವನ್ನ
ಇಂಚಿಂಚು ಕೇಳಿದ್ದೀನಿ ನಾನು. ನನಗೂ ಕೂಡ ಗಾಬರಿಯಾಗಿತ್ತು ಏನ್ ಮಾತನಾಡ್ತಾರೆ ಅಂತ. ಈಗ ಯೋಚನೆ ಮಾಡಿ, ಇಲ್ಲೆಲ್ಲೋ ಯಾರೋ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ಕಿಡಿಗೇಡಿಗಳು, ಅವ್ರು ಯಾರು ಅಂದ್ರೆ ಮುಸಲ್ಮಾನರು ಅಂತಾನು ನಮ್ಗೆ ಗೊತ್ತಾಗುತ್ತೆ ಅಂತ ಇಟ್ಕೊಳ್ಳಿ. ಆ ಇಲ್ಲಿ ಬಂದಿರುವಂತ ಒಬ್ಬ ಬಿಜೆಪಿ ಲೀಡರ್ ಏನ್ ಮಾತನಾಡ್ತಾರೆ ಗೊತ್ತಾ? ನಮ್ಗೆ ಗೊತ್ತು ಯಾರು ಬಾಂಬ್ ಬ್ಲಾಸ್ಟ್ ಮಾಡಿರೋದು ಅಂತ, ನಾವು ಅವ್ರನ್ನ ಬಿಡಲ್ಲ, ಏನ್ ಮಾಡ್ಬೇಕು ಅಂತ ತೋರಿಸ್ತೀವಿ ಅಂತ ಕೂತವ್ರಿಗೆ ಭಡಕಾಯಿಸ್ಬಿಟ್ಟು ಒಂದ್ 4 ಜನರನ್ನು ಮುಗಿಸ್ಬಿಟ್ರೆ ಅಲ್ಲಿಗೆ ಹೋಗ್ಬೇಕಾದ್ರೆ ಹೆಂಗಿರುತ್ತೆ ಅಂದ್ರೆ ನಾಳೆ ಜಗಳ ಆಗುತ್ತೆ. ಜಗಳ ಆದ್ರೆ ಹಿಂದೂ ಮುಸ್ಲಿಮರು ಓಟ್ ನಮ್ಗೆ ಬರುತ್ತೆ, ಹಿಂದೂಗಳು ಓಟ್ ಒಂದಾಗ್ಬಿಟ್ರೆ ನಾವು ಗೆದ್ಬಿಡ್ತೀವಿ ಅಂತ ಯಾವುದೇ ಪಾರ್ಟಿಯವರು ಅನ್ಕೊಳ್ತಾರೆ. ನಿಮ್ಗೆ ಗೊತ್ತಿರ್ಲಿ, ಮುಜಫರ್ ನಗರದಲ್ಲಿ ದಂಗೆ ಆದಾಗ ಇದೇ ರಾಹುಲ್ ಗಾಂಧಿ ವೇದಿಕೆಗೆ ಬಂದು ಮುಜಫರ್ ನಗರದ ಮುಸಲ್ಮಾನ್ ತರುಣರಿಗೆ ನೇರವಾಗಿ ISI ಸಂಪರ್ಕ ಆಗ್ತಾ ಇದೆ, ಇದರಿಂದ ದೇಶಕ್ಕೆ ಗಂಡಾಂತರ ಆಗುತ್ತೆ ಅಂತ ಮುಸ್ಲಿಮರು ಓಟ್ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ನರೇಂದ್ರ ಭಾಯಿ ಮೋದಿ ಭಾಷಣ ಮಾಡಿದ್ರು. ಇಡೀ ಭಾಷಣದಲ್ಲಿ ಜನರ ಪ್ರೀತಿಗೆ ಬೆರಗಾಗಿ ಹೇಳ್ತಾರೆ, ಎಷ್ಟು ಪ್ರೀತಿ ತೋರಿಸ್ತೀರಪ್ಪ ನನ್ನ ಮೇಲೆ, ಆದ್ರೆ ಮಾತು ಕೊಡ್ತೀನಿ ನಿಮ್ಮ ಪ್ರೀತಿಯನ್ನ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿರಪ್ಪ ನಿಮಗೆ ಅಂತ ಆ ಪುಣ್ಯಾತ್ಮ ಹೇಳ್ಬೇಕಾದ್ರೆ ಎಲ್ಲರ ಕಣ್ಣಲ್ಲೂ ನೀರು. ನರೇಂದ್ರ ಮೋದಿ ಮುಂದೆ ಮಾತನಾಡ್ತಾ ಹೇಳಿದ್ರು, ನಾನು ಯಾವತ್ತು PM ಮಾಡಿ ಅಂತ ನಿಮ್ಮನ್ನು ಕೇಳ್ಕೊಳ್ಳಿಲ್ಲ, ದಯವಿಟ್ಟು PM ಮಾಡಬೇಡಿ, ಆದ್ರೆ ನಿಮ್ಮ ಖಜಾನೆ, ನಿಮ್ಮ ದೇಶದ ಖಜಾನೆ ಲೂಟಿಯಾಗಿ ಹೋಗ್ತಾ ಇದೆ, ಈ ಖಜಾನೆಗೆ ಕಾವಲುಗಾರನಾಗಿ ನಾನು ಕೂರಿಸರಪ್ಪ, ನಾನು ನೋಡ್ಕೊಂಡು ಬಿದ್ದಿರ್ತೀನಿ ಅಂತ ನರೇಂದ್ರ ಮೋದಿ ಅವತ್ತು ಹೇಳಿದ್ರು. ಭಾಷಣ ಮುಗಿದ ನಂತರ ಮುಗಿದು ಜೈಕಾರ ಕೊಟ್ಟವ್ರು ವಾಪಸ್ ಬಂದು ಏನ್ ಹೇಳಿದ್ರು ಗೊತ್ತಾ? ಇವತ್ತು ಮನೆಗೆ ಹೋಗ್ಬೇಕಾದ್ರೆ ಯಾರು ಗಲಾಟೆ ಮಾಡಬಾರ್ದು, ಮನೆಗೆ ನೆಮ್ಮದಿಯಿಂದ ತಲುಪಬೇಕು, ನನಗೆ ಪ್ರತಿಯೊಬ್ಬ ಕಾರ್ಯಕರ್ತನ ಜೀವವು ಅಮೂಲ್ಯ, ಯಾರನ್ನು ಕಳ್ಕೊಳ್ಳೋದನ್ನು ನಾನು ಇಷ್ಟಪಡಲ್ಲ ಅಂತ ನರೇಂದ್ರ ಮೋದಿ ಹೇಳಿದಾಗ ಇಡೀ ದೇಶ ಒಂದು ಕ್ಷಣ ಕಣ್ಣೀರಿಡಿತು. ಎಂಥ ನಾಯಕನಪ್ಪ ಈತ! ಜಗಳ ಮಾಡಿಸಿ ಓಟ್ ತಗೊಳ್ಳೋ ರಾಜಕಾರಣವೇ ಅಲ್ಲ ಇವನದ್ದು, ಜಾತಿ ತೋರಿಸಿ ಓಟ್ ತಗೊಳ್ಳೋ ರಾಜಕಾರಣ ಅಲ್ಲ ಈತ, ಕ್ಷುದ್ರ ರಾಜಕಾರಣಿ ಅಲ್ಲ, ಶ್ರೇಷ್ಠ ರಾಜಕಾರಣಿ ಅಂತ ಇಡೀ ದೇಶ ಅವತ್ತೇ ನಿಶ್ಚಯ ಮಾಡ್ತು. ಪ್ರಧಾನಿ ಇದ್ರೆ ಇದು ನರೇಂದ್ರ ಮೋದಿಯೇ ಆಗಬೇಕು ಅಂತ ಅನುಮಾನಕ್ಕೆ ನಿಶ್ಚಯ ಆಯ್ತು. ಯೋಚನೆ ಮಾಡಿ, ಇವತ್ತು ನರೇಂದ್ರ ಮೋದಿ ಯಾವ ಜಾತಿ ಅಂತ ಯಾರನ್ನಾದ್ರೂ ಕೇಳಿದ್ರೆ ಗೊತ್ತಾಗುತ್ತೆ ಅಂದ್ರೆ ನಮಗೊಂದು ಹುಚ್ಚು, ನಾವ್ ಹೇಳ್ಕೊಂಡು ತಿರುಗಾಡ್ತಿದೀವಿ ಅಷ್ಟೇ. ಯಾವ ಜಾತಿ ಅಂತ ನರೇಂದ್ರ ಮೋದಿ ಬಗ್ಗೆ ಕೇಳಿದ್ರೆ, ನನಗೊಬ್ಬ ಹುಡುಗ ಹೇಳ್ದ, ಅವನು ಸೆಕೆಂಡ್ PUC ಓದ್ತಿದ್ದ ಹುಡುಗ, ನರೇಂದ್ರ ಮೋದಿ ಯಾವ ಜಾತಿ ಗೊತ್ತಾ ಅಂದ್ರೆ ಅವ್ನು ನೋಡ್ದ, ಕಲರ್ ನೋಡಿದ್ರೆ ಅವ್ರ ಭಾಷಣ ನೋಡಿದ್ರೆ ಬ್ರಾಹ್ಮಣರು ಇರ್ಬೇಕು ಅನ್ಸುತ್ತೆ ಸರ್. ಆದ್ರೆ ಬಹಳ ಜನರಿಗೆ ಗೊತ್ತಿಲ್ಲ ರೀ, ನರೇಂದ್ರ ಮೋದಿ ಜಾತಿ ಯಾವತ್ತೂ ಹೇಳ್ಕೊಳ್ಳೇ ಇಲ್ಲ. ನರೇಂದ್ರ ಮೋದಿ OBC ಕಮ್ಯುನಿಟಿಗೆ ಸೇರಿದವರು, ಗುಜರಾತ್ ನಲ್ಲಿ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿ, OBC ಇಂದ ಬಂದಿರೋ ಒಬ್ಬ ನಾಯಕ ಇವತ್ತೊಂದು ಪಾರ್ಟಿ ಅತ್ಯಂತ ಎತ್ತರ ಮಟ್ಟಕ್ಕೇರಿ ಆತ ಪ್ರಧಾನಿ ಆಗ್ತಾನೆ ಅಂತ ಹೊರಟ್ರೆ, ನಾವಿವತ್ತು ಈ ದೇಶದಲ್ಲಿ ಕೂತ್ಕೊಂಡು ವಿರೋಧ ಮಾಡ್ತೀವಿ ಅಂತಂದ್ರೆ ನಾವು ಅನ್ಯಾಯ ಮಾಡ್ತಾ ಇಲ್ವೇನ್ರಿ? ಆದ್ರೆ ಯಾವತ್ತು ನರೇಂದ್ರ ಮೋದಿ ನಾನು OBC ಅಪ್ಪ ಅದಕ್ಕೆ ಓಟ್ ಕೊಡಿ ಅಂತ ಕೇಳಲಿಲ್ಲ. ನನ್ನ ರಾಜ್ಯವೂ ಇದೆ, OBC ಅಂತ ಹೇಳಿದ್ದಲ್ಲದೆ ಅಹಿಂದದ ನಾಯಕರು ಅಂತ ಕೇಳ್ಕೊಂಡು ಒಂದು ಗ್ರೂಪ್ ಮಾಡ್ಕೊಂಡು ಓಟ್ ತಗೊಳ್ಳೋರು ಇದ್ದಾರೆ. ಆದ್ರೆ ನಾನು ಚಾಲೆಂಜ್ ಮಾಡ್ತೀನಿ ಬಹಳ ಜನಕ್ಕೆ, ಈ ದೇಶದಲ್ಲಿ ನಿಜವಾಗ್ಲೂ ಅಹಿಂದದ ನಾಯಕ ಅಂತ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಮಾತ್ರ. ಇನ್ನೆಲ್ಲರೂ ಸುಮ್ಮನೆ ನಾಯಕ ಅಂತ ಹೇಳ್ಕೊಂಡು ತಿರ್ಗಾಡ್ಬಹುದು, ಆದ್ರೆ ನರೇಂದ್ರ ಮೋದಿ ಮಾತ್ರ ನಾಯಕರಾಗಬಲ್ಲರು. ಯಾಕೆ ನಾಯಕ ಗೊತ್ತೇನು? ಎಲ್ಲರಲ್ಲೂ ಶಕ್ತಿ ತುಂಬಬಲ್ಲಂತ ನಾಯಕ. ನನ್ನ ರಾಜ್ಯದ ಬಗ್ಗೆ ಹೇಳ್ಕೊಳ್ಬೇಕಾದ್ರೆ ಬಹಳ ನೋವಾಗುತ್ತೆ. ನಾವೆಲ್ಲ ಗೊತ್ತಿಲ್ದೆಯೋ ಯಾರ ಕೈಯಲ್ಲೂ ಅಧಿಕಾರ ಕೊಟ್ಟು ಬಿಟ್ವಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಸತ್ಯ ಹೇಳ್ತೀನಿ, ನನಗೆ ಎಷ್ಟು ಖುಷಿಯಾಗಿತ್ತು ಅಂತಂದ್ರೆ ಸಿದ್ದರಾಮಯ್ಯನವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು, ಶ್ರೇಷ್ಠ ರಾಜ್ಯ ಕೊಡಬಹುದು ಅಂತ. ಆದ್ರೆ ಅವರು ಮೊದಲನೇ ದಿನ ಪ್ರಮಾಣ ವಚನ ಸ್ವೀಕರಿಸುವಾಗ ₹1 1 kg ಅಕ್ಕಿ ಕೊಡ್ತೀನಿ ಅಂತ ಯಾವಾಗ ಹೇಳಿದ್ರು, ಆ ನಂಬಿಕೆಯ ಬಲೂನು ಟುಸ್ ಅಂದ್ಬಿಡ್ತು ಒಂದ್ಸಲ. ಯಾಕೆ ಗೊತ್ತೇನು? ₹1 1 kg ಅಕ್ಕಿ ಕೊಡೋ ನೆಪದಲ್ಲಿ ಈ ರಾಜ್ಯಕ್ಕೆ 4,500 ಕೋಟಿ ರೂಪಾಯಿ ಬಲಿ ಹಾಕ್ಬಿಟ್ರು. ನಮ್ಗೆ ಗೊತ್ತಾಗಲ್ಲ, ₹1 1 kg ಅಕ್ಕಿ ಸಿಕ್ಬಿಡುತ್ತೆ ಅನ್ಕೊಳ್ತೀವಿ, ದುಡ್ಡು ತರಬೇಕಲ್ಲ, ಎಲ್ಲಿಂದ ತರಬೇಕು? ನಮ್ ತಲೆ ಮೇಲೆ ಹಾಕಬೇಕು. ಎಲ್ಲ ಕಬ್ಬಿನ ಬೆಳೆಗಾರರಿದ್ರೆ ಗೊತ್ತಿರ್ತಿತ್ತು, ₹1 1 kg ಅಕ್ಕಿ ಕೊಡದೆ ಸರ್ಕಾರ 4,500 ಕೋಟಿ ರೂಪಾಯಿ ಉಳಿಸ್ಕೊಂಡಿದ್ದಿದ್ರೆ, ಅವತ್ತು ಆ ದುಡ್ಡು ಉಳಿದಿದ್ರೆ, ಬಿಟ್ಟಿ ಹಂಚೋ ಕೆಲಸ ಮಾಡದೆ ಹೋಗಿದ್ರೆ ಕಬ್ಬಿನ ಬೆಳೆಗಾರರಿಗೆ ಖಂಡಿತವಾಗಿಯೂ ಕೊಡ್ಲಿಕ್ಕೆ ಸರ್ಕಾರದ ಹತ್ರ ದುಡ್ಡು ಉಳಿದಿರ್ತಿತ್ತು. ಆದ್ರೆ ₹1 1 kg ಅಕ್ಕಿ ಕೊಡ್ತೀವಿ ಅಂತ ಬಿಸ್ಕೆಟ್ ಬಿಸಾಕಿ ಈ ದೇಶದಲ್ಲಿ ನಿಜವಾದ ಕೆಲಸಗಾರರಿಗೆ ಅನ್ಯಾಯ ಮಾಡಿಬಿಟ್ರಲ್ಲ, ಹೊಟ್ಟೆ ಉರಿಯಲ್ವೇನ್ರಿ? ನನ್ನ ರಾಜ್ಯದಲ್ಲಿ ರಸ್ತೆಗಳಾಗ್ತಿಲ್ಲ. ಕಳೆದ 8 ತಿಂಗಳಿಂದ ಈ ರಾಜ್ಯದಲ್ಲಿ ಯಾವುದೇ ಕಾಂಟ್ರಾಕ್ಟರ್ಗೆ ಹಣ ಸಿಕ್ಕಿಲ್ಲ. ಯಾರು ನೋಡ್ಬೇಕು ಇದನ್ನೆಲ್ಲ ನೋಡಿದಾಗ ಹೊಟ್ಟೆ ಉರಿಯುತ್ತೆ. ಇತ್ತೀಚೆಗೆ ಯಾರೋ ಮೆಸೇಜ್ ಮಾಡಿದ್ರು, ಸಿಕ್ಕಾಪಟ್ಟೆ ದೊಡ್ಡ ಹುಡುಗ ಇದ್ದಂತೆ, ಒಬ್ಬ ಸ್ವಾಮೀಜಿ ಹತ್ರ ಅವ್ರ ಹೆಂಡತಿ ಕರ್ಕೊಂಡು ಬಂದ್ರು, ನಮ್ಮ ಯಜಮಾನ್ರು ತುಂಬಾ ಕುಡಿತಾರೆ ಸ್ವಾಮೀಜಿ ಸಹಜವಾಗಿ ಕೇಳಿದ್ರು, ಇಷ್ಟೆಲ್ಲ ಕುಡಿದ್ರೆ ಹೊಟ್ಟೆಗೆ ತಿನ್ಲಿಕ್ಕೆ ದುಡ್ಡೆಲ್ಲಿರುತ್ತೋ ನಿನ್ನ ಹತ್ರ ಅಂತ. ಅವನಂದ ನಮ್ಗೆ ಒಳ್ಳೆ ಸರ್ಕಾರ ಐತೆ ಸರ್, ಹಂಗೆ ಅನ್ನೋದು ಬಹಳ ಸುಲಭ.
ದಿನಕ್ಕೆ 1 ಕ್ವಾರ್ಟರ್ ಕುಡಿತೀನಿ, 1 ಕ್ವಾರ್ಟರ್ ಕುಡಿದ್ಮೇಲೆ ಬಾಟ್ಲ್ ಬಿಸಾಕ್ತಿದ್ದ ಮೊದ್ಲಿಗೆ ಬಿಸಾಕಲ್ಲ ಇಟ್ಕೊಂಡಿರ್ತೀನಿ ಅಂತ. ಆಮೇಲೆ ಏನ್ ಮಾಡ್ತೀಯ ಅಂದ್ರೆ ಸ್ವಾಮೀಜಿ ಆಶ್ಚರ್ಯಚಕಿತರಾಗಿ ಅವನಂದ 30 ದಿನ ಕುಡಿದ್ಮೇಲೆ 30 ಬಾಟ್ಲ್ ಆಗುತ್ತೆ. 30 ಬಾಟ್ಲ್ ಅದೇ ಅಂಗಡಿ ಕೊಟ್ರೆ 30 ರೂಪಾಯಿ ಕೊಡ್ತಾರೆ. 30 ರೂಪಾಯಿ 30 ಕೆಜಿ ಅಕ್ಕಿ ಸಿಗುತ್ತೆ. ಊಟನೂ ಆಯ್ತು, ಹೆಣ್ಣನೂ ಆಯ್ತು ಅಂತ. ವಾ, ಎಂತ ಸರ್ಕಾರ ನಡೆಸ್ತೀವಿ ನಾವು. ನಾವ್ ಯಾವ ಮಟ್ಟಕ್ಕೆ ತಗೊಂಡ್ ಬಂದ್ವಿ, ನೀವು ತಗೊಂಡ್ ಬಂದ್ ನಿಲ್ಸಿದ್ವಿ ಸರ್ಕಾರನ. ನಾವ್ ಎಷ್ಟರ ಮಟ್ಟಿಗೆ ತಗೊಂಡ್ಬಂದ್ ನಿಲ್ಸಿದ್ದೀವಿ ಅಂತಂದ್ರೆ, ಈ ರಾಜ್ಯದಲ್ಲಿ ಕೆಲವರನ್ನೇ ಗುರುತಿಸಿ ಅವ್ರಿಗೆ ಮಾತ್ರ ಭಿಕ್ಷೆ ಹಾಕುವಂತ ಕೆಲಸ ಮಾಡಿದ್ರು. ಮುಸಲ್ಮಾನರಿಗೆ ಶಾದಿ ಭಾಗ್ಯ ಅಂತ ತಂದ್ರು. ನನಗೆ ತುಂಬಾ ಒಳ್ಳೆ ಮುಸಲ್ಮಾನ್ ಮಿತ್ರರು ಇದ್ದಾರೆ. ಅನೇಕರು ಮುಸಲ್ಮಾನ್ ವಿರೋಧಿಗಳು ತಮ್ಮನ್ನು ಕರೀತಾರೆ ಹಿಂಗ್ ಮಾತನಾಡೋದ್ರಿಂದ. ಆದ್ರೆ ಯೋಚನೆ ಮಾಡಿ, ಶಾದಿ ಭಾಗ್ಯ ತಂದಾಗ ನಮ್ಗೆಲ್ರಿಗೂ ಹೊಟ್ಟೆ ಉರಿತು. ಯಾಕಪ್ಪ ಮುಸ್ಲಿಂ ಹೆಣ್ಮಕ್ಳು ಮಾತ್ರ ಮದುವೆ ಆದಾಗ ಇದು ಕೊಡಬೇಕು ಅಂತ, ದುಡ್ಡು ಕೊಡಬೇಕು ಅಂತ. ನಾನೊಬ್ಬ ಮುಸ್ಲಿಂ ಮಿತ್ರರು ನನ್ನ ಜೊತೆ ತುಂಬಾ ಆತ್ಮೀಯರು. ಅವ್ರು ಹೇಳಿದ್ರು, ಸರ್ಕಾರ ಈ ಯೋಜನೆ ತಂದಿರೋದು, ಮುಸ್ಲಿಮರು ಹೇಳಿದ್ದು, ಈ ಯೋಜನೆ ತಂದಿರೋದೇ ನಮ್ಮ ಮಾನ ಹರಾಜ್ ಹಾಕ್ಲಿಕ್ಕೆ, ನಮ್ಮನ್ನು ಬೀದಿಗೆ ತಂದು ನಿಲ್ಲಿಸ್ಲಿಕ್ಕೆ ಅಂತ. ನಾನು ಕೇಳಿದೆ ಯಾಕೆ? ಅವ್ರಂದ್ರು, ಚಕ್ರವರ್ತಿಗಳೇ 50,000 ರೂಪಾಯಿ ಒಂದು ಹೆಣ್ಮಗಳಿಗೆ ಕೊಡ್ತೀನಿ ಅಂದಿದ್ರೆ ಬೇಜಾರಿರ್ಲಿಲ್ಲ. ಶಾದಿ ಭಾಗ್ಯ ಅನ್ನೋ ಹೆಸರಲ್ಲಿ ಸರ್ಕಾರ ಹೇಳ್ತಂತೆ, ಮದುವೆ ಆಗೋ ಹೆಣ್ಮಗುಗೆ ಪಾತ್ರೆ ಪಗಡ ನಾವು ಕೊಡ್ತೀವಿ, ಮಂಚ ಹಾಸಿಗೆನೂ ನಾವು ಕೊಡ್ತೀವಿ. ಅವ್ರು ಹೇಳ್ತಾರೆ, ನಾನು ಹಿಂದೂ ಫ್ರೆಂಡ್ಸ್ ಆಡ್ಕೊಳ್ತಾರೆ, ನಿಮ್ ಮದುವೆ ಆದ್ಮೇಲೆ ಮಂಚ ತಗೊಳ್ಳಿಕ್ಕೂ ನಮ್ ದುಡ್ಡು ಬೇಕಾಯ್ತಲ್ಲಪ್ಪ, ಏನ್ ಕರ್ಮ ಅಪ್ಪ ನಿಮ್ದು ಅಂತ ನಮ್ಮನ್ನ ಆಡ್ಕೊಳ್ತಾರೆ ಸರ್, ನಮ್ ಪರಿಸ್ಥಿತಿ ಹೆಂಗಿದೆ ಯೋಚನೆ ಮಾಡಿ ಅಂತ. ನಾನು ಸಮಾಧಾನ ಮಾಡಿದೆ, ಹೋಗ್ಲಿ ಬಿಡಪ್ಪ, 50,000 ರೂಪಾಯಿ ಸಿಗುತ್ತಲ್ಲ, ಖುಷಿ ಪಡಿ ಅಂತಂದ್ರೆ ಏನಂದ್ರು ಗೊತ್ತಾ, ನನಗೂ ಅಲ್ಲಿವರೆಗೂ ಗೊತ್ತಿರ್ಲಿಲ್ಲ. ಈ 50,000 ರೂಪಾಯಿನ 1,000 ಅಲ್ಪಸಂಖ್ಯಾತರಿಗೆ ಕೊಡ್ಬೇಕಂತೆ. ಇತ್ತೀಚೆಗೆ ಯಾರೋ ಮೆಸೇಜ್ ಕಳಿಸಿದ್ದಾರೆ, 1,000 ಅಲ್ಲ ಸರ್, ಅದು ಇಡೀ ಎಲ್ಲ ಜಾತಿಗಳು ಸೇರಿದ್ರೆ 1,000, ಮುಸಲ್ಮಾನರಿಗೆ 200 ಇಂದ 300 ಜನಕ್ಕೆ ಸಿಗುತ್ತಂತೆ ಅಂತ. 200-300 ಜನ ಅಥವಾ 1,000 ಅಂತಾನೆ ಇಟ್ಕೊಳ್ಳಿ. ಇಡೀ ರಾಜ್ಯದಲ್ಲಿ 1,000 ಮುಸಲ್ಮಾನ್ ಬಡ ಹೆಣ್ಮಕ್ಕಳನ್ನ ಹುಡುಕಬೇಕು. ಆ ಹುಡುಗಿಗೂ ಮೊದಲನೇ ಮದುವೆ ಆಗಿರ್ಬೇಕು, ಹುಡುಗನಿಗೂ ಮೊದಲನೇ ಮದುವೆ ಆಗಿರ್ಬೇಕು ಅಂತ 1,000 ಹೆಣ್ಮಕ್ಳು ಹುಡುಕ್ಬೇಕು. ಆ 1,000 ಹೆಣ್ಮಕ್ಳಿಗೆ 50,000 ರೂಪಾಯಿ ಅಂದ್ರೆ ಎಷ್ಟಾಯ್ತು ಗೊತ್ತಾ? ಅವ್ನ್ ಲೆಕ್ಕ ಕೊಟ್ಟ ಮೇಲೆ ನಾನು ಕೂಡ ಯೋಚನೆ ಮಾಡಿದ್ದು, 5 ಕೋಟಿ ರೂಪಾಯಿ ಆಯ್ತು. ಅವ್ರು ಹೇಳ್ತಾರೆ, ನಮ್ಮ ಅನೇಕ ಮುಸ್ಲಿಂ ಮಿನಿಸ್ಟ್ರಿಗಳು, ಮುಸ್ಲಿಂ ಶಾಸಕರು ಸಾರ್ವಜನಿಕ ಮದುವೆ ಮಾಡಿದಾಗ 50 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಸರ್. ಸರ್ಕಾರ 5 ಕೋಟಿ ರೂಪಾಯಿ ಬಿಸ್ಕೆಟ್ ಹಾಕಿ ನಮ್ಮನ್ನು ಬೀದಿಗೆ ತಂದು ನಿಲ್ಲಿಸಿ ಹಿಂದೂ ಮುಸಲ್ಮಾನರ ನಡುವೆ ಗ್ಯಾಪ್ ದೊಡ್ಡದು ಮಾಡ್ಬಿಡ್ತು. ಇಂಥ ಸರ್ಕಾರ ಮತ್ತೆ ತರಲ್ಲ ಸರ್, ಮೋದಿನ್ ತರ್ತೀವಿ ಅಂತ ಒಬ್ಬ ಮುಸಲ್ಮಾನ ಹೇಳ್ತಾನೆ ಇವತ್ತು ಅಂತಂದ್ರೆ ಇದರ ಅರ್ಥ ಎಂತದಿರ್ಬೋದು ಅಂತ ಯೋಚನೆ ಮಾಡಿ. ನನ್ನ ನೆಚ್ಚಿನ ಮಿತ್ರರೇ, ಸಾಕಾಗೋಗಿದೆ ಈ ದೇಶಕ್ಕೆ ಹೇಡಿಗಳನ್ನ ನೋಡಿ ನೋಡಿ ನೋಡಿ. 10 ವರ್ಷಗಳಿಂದ ಒಬ್ಬ ಪ್ರಧಾನಿ ನೋಡಿದ್ವಿ, ಬಾಯೇ ತೆಗೆಯದ ಪ್ರಧಾನಿ. ಎಂತ ಪ್ರಧಾನಿ ಅಂತಂದ್ರೆ, ಹಲ್ಲು ನೋವು ಅಂತ ಡೆಂಟಲ್ ಡಾಕ್ಟರ್ ಹತ್ರ ಹೋದ್ರೆ ಡೆಂಟಲ್ ಡಾಕ್ಟರ್ ಹೇಳಿದ್ರಂತ, ಇಲ್ಲಾದ್ರೂ ಬಾಯಿ ತೆಗೀರಿ ಸರ್, ಹಲ್ಲು ನೋವು ಅಂತ ಬಂದಿದ್ದೀರಿ ಅಂತ. ಅಂತವ್ರು ಈ ದೇಶದ ಪ್ರಧಾನಿ. ಈ ದೇಶಗಳನ್ನ ಆಳುವಂತ ಮಂತ್ರಿಗಳು ಎಂತವ್ರು ಅಂತಂದ್ರೆ, ಇವ್ರ ಬಗ್ಗೆ ಹೇಳದೇ ಇರೋದೇ ಒಳ್ಳೇದು. ಶಿಂದೆ ಅಂತ ಮಂತ್ರಿ ಇದ್ದಾರೆ, ಗೃಹ ಸಚಿವರು, ನಿಮ್ಗೆಲ್ಲ ಗೊತ್ತಿರಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀನಿ. ಈ ದೇಶವನ್ನ ಆಳಿದ ಶಿಂದೆ ಅನ್ನೋ ಗೃಹ ಸಚಿವರು ಅವ್ರು ಹೇಳ್ತಾರೆ, ಈ ದೇಶದಲ್ಲಿ ಮುಸಲ್ಮಾನರನ್ನ ಒಳಗೆ ಸುಮ್ನೆ ಕೂಡಿಟ್ಬಿಟ್ಟಿದ್ದೀರಿ, ಮುಸಲ್ಮಾನ್ ನಿರಪರಾಧಿಗಳನ್ನ ಬಿಡ್ಲಿಕ್ಕೋಸ್ಕರ ಆದಷ್ಟು ಬೇಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಮಾಡಿ ಅಂತ. ಅಫ್ಕೋರ್ಸ್ ಒಪ್ಕೋತೀನಿ, ಆದ್ರೆ ನಿರಪರಾಧಿಗಳು ಮುಸಲ್ಮಾನರು ಮಾತ್ರ ನೀವೇನ್ ಡಿಸೈಡ್ ಮಾಡಿದ್ರಿ? ಸಂಜಯ್ ದತ್ಗೆ ಕಳೆದ 4 ತಿಂಗಳು 5 ತಿಂಗಳು ಜೈಲು ಹಾಕಿದ್ರಿ. ಈ 5 ತಿಂಗಳಲ್ಲಿ 3 ಬಾರಿ ಪೇರೋಲ್ ಕೊಟ್ರಿ. ಇವತ್ತು ಬೇರೆ ಪೇರೋಲ್ ಎಕ್ಸ್ಟೆಂಡ್ ಮಾಡಿದ್ದೀರಿ. 5 ತಿಂಗಳಲ್ಲಿ 3 ತಿಂಗಳು ಹೊರಗಡೆನೆ ಸಂಜಯ್ ದತ್ ಇದ್ದಾನೆ. ಸಂಜಯ್ ದತ್ತಿಗೆ ಹಿಂಗ್ ಮಾಡ್ಲಿಕ್ಕಾಗತ್ತೆ. ಆದ್ರೆ ಸಾಧ್ವಿ ಪ್ರಜ್ಞಾ ಸಿಂಗ್ ಅನ್ನು ಮಾತ್ರ ಯಾವುದೋ ಒಂದು ಬಾಂಬ್ ಕೇಸ್ ನಲ್ಲಿ ಒಳಗೆ ಹಾಕಿದ್ದೀರಿ ನೀವು. ಅವಳ ಮೇಲೆ ಇನ್ನು ಚಾರ್ಜ್ ಶೀಟ್ ಕೂಡ ಹಾಕ್ಲಿಕ್ಕೆ ಆಗ್ಲಿಲ್ಲ. ಅವ್ರ ಅಣ್ಣ 1 ವರ್ಷದಿಂದ ಪ್ರೆಸ್ ಮೀಟ್ ಕರೆದು ಹೇಳಿದ್ರು, ನನ್ನ ತಂಗಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದಿದೆ, ಸ್ತನ ಕ್ಯಾನ್ಸರ್ ಬಂದಿದೆ, ಹಾಸ್ಪಿಟ್ಲಿಗೆ ತೋರಿಸ್ಬೇಕು, ದಯವಿಟ್ಟು ಕಳಿಸ್ಕೊಡ್ತೀರಾ ಅಂತಂದ್ರೆ ಸರ್ಕಾರ ನಿರ್ಲಜ್ಜವಾಗಿ ವರ್ತಿಸಿ ಇವತ್ತಿಗೂ ಕೂಡ ಅವಳನ್ನು ಬಿಡ್ಲಿಕ್ಕೆ ತಯಾರಿಲ್ಲ. ಆದ್ರೆ ಸಂಜಯ್ ದತ್ತಿಗೆ ಮಾತ್ರ ಯಾವ್ದು ಬೇಕಿದ್ರು ಬಿಡ್ತಿರಲ್ಲ. ಇಂಥ ಸರ್ಕಾರ ಬೇಕೇನ್ರಿ? ಪಾಕಿಸ್ತಾನ ಈ ದೇಶದ ಮೇಲೆ ದಾಳಿ ಮಾಡಿ ಈ ದೇಶದ 2 ಸೈನಿಕರ ತಲೆ ಕಡ್ಕೊಂಡು ಹೋಗುತ್ತೆ. ಒಬ್ಬ ಸೈನಿಕನ ಶವ ಮನೆಗೆ ಬರುತ್ತೆ, ತಲೆ ಇಲ್ಲದ ಶವ. 2 ವರ್ಷ ಗಂಡನ ಮುಖ ನೋಡಿದಿರುವಂತಹ ಹೆಣ್ಮಗಳು ತಲೆ ಇಲ್ಲದ ಗಂಡನ ನೋಡಿದಾಗ ಕಣ್ಣೀರ್ ಹತ್ತು ಕಣ್ಣೀರ್ ಬತ್ತು ಹೋಗಿ ಉಪವಾಸ ಕೂತ್ಕೊಂಡ್ಲಂತೆ. ಪತ್ರಕರ್ತರು ಕೇಳಿದ್ರು, ಉಪವಾಸ ಯಾಕೆ ಮಾಡ್ತಿದ್ಯಾ ತಾಯಿ ಅಂದ್ರೆ, ಆ ಹೆಣ್ಮಗಳು ಹೇಳ್ತಾಳೆ, ಉಪವಾಸ ಮಾಡಿದ್ರೆ ನಮ್ಮ ಯಜಮಾನ್ರ ಜೀವ ಬರಲ್ಲ ಅಂತ ಗೊತ್ತು, ಆದ್ರೆ ಒಂದೇ ಒಂದು ನನ್ನ ಮನಸ್ಸಲ್ಲಿದೆ, ನನ್ನ ಉಪವಾಸದ ಪ್ರೆಷರ್ ನಿಂದಾಗಿ ಈ ದೇಶದ ಪ್ರಧಾನಿ ಪಾಕಿಸ್ತಾನದ ಅಧ್ಯಕ್ಷರ ಮೇಲೆ ಪ್ರೆಷರ್ ಹಾಕಿ ತಲೆ ತಂದು ಕೊಡ್ತಾರೆ, ಕೊನೆಗಾಲಕ್ಕಾದ್ರೂ ನಮ್ಮ ಯಜಮಾನ್ರು ಮುಖ ನೋಡೋಣ ಅಂತ ಉಪವಾಸಕ್ಕೆ ಗೊತ್ತಿದ್ದೀನಿ ಅಂತ ಹೆಣ್ಮಗಳು ಹೇಳ್ತಾಳಲ್ಲ, ಹೊಟ್ಟೆ ಉಳಿಯೋದು ಬೇಡವೇನ್ರಿ? ನಮ್ಮ ಪ್ರಧಾನಿ ಏನಂದ್ರೆ ಗೊತ್ತಾ, ಮುಂದಿನ ವಾರ ಪಾಕಿಸ್ತಾನದ ಅಧ್ಯಕ್ಷರು ಇಲ್ಲಿಗೆ ಬರ್ತಾರೆ, ನಾನು ಈಗ ತಲೆ ಕೊಡಿ ಅಂತ ಕೇಳ್ಕೊಂಡ್ರೆ ಅವ್ರು ಬೇಜಾರು ಮಾಡ್ಕೊಂಡು ಭಾರತದ ಟೂರ್ ಕ್ಯಾನ್ಸಲ್ ಮಾಡ್ಬಿಟ್ರೆ ಏನ್ ಮಾಡ್ಕೊಳ್ಳೋದು ಅಂತಾರ. ಬೆಂಕಿ ಬೀಳುತ್ತೆ ಹೊಟ್ಟೆ ಒಳಗೆ. ಚೀನಾ ಭಾರತದೊಳಗೆ 19 ಕಿಲೋಮೀಟರ್ ಬಂತು. ಇವತ್ತಿನ ಟೈಮ್ಸ್ ನಾವು ಸುದ್ದಿ ಬೆಳಗ್ಗೆ ನಾನು ನೋಡಿದ್ದೀನಿ, ಚೀನಾ ಒಳಗೆ ಬಂದಿರೋದು ಅಷ್ಟೇ ಅಲ್ಲದೆ
ಭಾರತದ ಒಳಗೆ ಈ ದೇಶವನ್ನ ಕಂಟ್ರೋಲ್ ಮಾಡಬಲ್ಲಂತ ಟವರ್ಗಳನ್ನ ಕಟ್ಕೊಂಡು ರೆಡಾರ್ಗಳನ್ನ ಹಾಕೊಂಡು ನಿಂತಿದೆ. ಈ ದೇಶದ ರಕ್ಷಣಾ ಸಚಿವರು ಬಾಯಿ ಮುಚ್ಕೊಂಡು ಕೂತಿದ್ದಾರ್ರಿ. ಎಂತ ರಕ್ಷಣಾ ಸಚಿವರು ನಮ್ಮವರು ಅಂತಂದ್ರೆ, ಪಾಕಿಸ್ತಾನ ಭಾರತದ 5 ಸೈನಿಕರನ್ನ ಕೊಂದಾಗ ನಮ್ಮ ದೇಶದ ರಕ್ಷಣಾ ಸಚಿವ ಎಕೆ ಆಂಟನಿ ಹೇಳ್ತಾರೆ, ಕೊಂದವರು ಪಾಕಿಸ್ತಾನದ ಸೈನಿಕರಲ್ಲ, ನಮ್ದೇ ದೇಶದ ಭಯೋತ್ಪಾದಕರು ಪಾಕಿಸ್ತಾನದ ವೇಷ ಹಾಕೊಂಡು ಈ ಸೈನಿಕರನ್ನ ಕೊಂದು ಬಂದಿದ್ದಾರೆ ಅಂತ ಹೇಳ್ತಾರೆ. ಇವರು ಪಾಕಿಸ್ತಾನಕ್ಕೆ ರಕ್ಷಣಾ ಸಚಿವರು, ನನ್ನ ದೇಶಕ್ಕೆ ರಕ್ಷಣಾ ಸಚಿವರು ಯಾರು ಹೇಳಬೇಕು? ಇವನ್ನೆಲ್ಲ ಯೋಚನೆ ಮಾಡುವಾಗ ನನ್ನ ನೆಚ್ಚಿನ ಮಿತ್ರರೇ, ನಮಗಿರೋದು ಒಂದೇ ಒಂದು ಆಪ್ಷನ್, ಅದು ನರೇಂದ್ರ ಮೋದಿ ಅನ್ನೋ ಆಪ್ಷನ್ ಮಾತ್ರ, ಬೇರೆ ಯಾವ ಆಪ್ಷನ್ ಇಲ್ಲ. ಕಳೆದ ಕೆಲವಾರು ದಿನಗಳಿಂದ ಇದ್ದಕ್ಕಿದ್ದಂತೆ ಅರವಿಂದ್ ಕೇಜ್ರಿವಾಲ್ ಒಂದು ಆಪ್ಷನ್ ಆಗ್ಬೋದು ಅಂತ ಎಲ್ರಿಗೂ ಅನ್ಸಿತ್ತು. ಆಮ್ ಆದ್ಮಿ ಪಾರ್ಟಿ ಬರುತ್ತೆ ಅಂತ. ಅರವಿಂದ್ ಕೇಜ್ರಿವಾಲ್ ಅಂದ್ರೆ ಇವತ್ತು ಏನ್ ಗೊತ್ತೇನು, ಡೆಲ್ಲಿನಲ್ಲೆಲ್ಲ ಎಲ್ಲಾದ್ರೂ ಯೂ ಟರ್ನ್ ತಗೋಬೇಕು ಅಂತಿದ್ರೆ ಯೂ ಟರ್ನ್ ಅಂತ ಬರೆಯಲ್ವಂತೆ. ಅರವಿಂದ್ ಕೇಜ್ರಿವಾಲ್ ಫೋಟೋ ಹಾಕಿದ್ರೆ ಜನಕ್ಕೆ ಗೊತ್ತಾಗತ್ತಂತೆ ಇಲ್ಲಿ ಯೂ ಟರ್ನ್ ತಗೋಬಹುದು ಅಂತ. ಎಷ್ಟು ಯೂ ಟರ್ನ್ ತಗೊಂಡಾರೆ ಈ ಪುಣ್ಯಾತ್ಮ. ಅಣ್ಣಾ ಹಜಾರೆ ಹೋರಾಟದಲ್ಲಿ ಭಾಗವಹಿಸಿದ್ರು, ನಾನು ಯಾವ ಕಾರಣಕ್ಕೂ ಎಲೆಕ್ಷನ್ ಹೋಗಲ್ಲ ಅಂತಿದ್ರು. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮುಖ್ಯಮಂತ್ರಿ ಆದ ತಕ್ಷಣ ನಾನು ಯಾವ ಕಾರಣಕ್ಕೂ ಸರ್ಕಾರಿ ಬಂಗ್ಲೆ ತಗೊಳ್ಳಲ್ಲ, ಕಾರ್ ತಗೊಳ್ಳಲ್ಲ ಅಂತಿದ್ರು. ಅದಾದ್ಮೇಲೆ ಒಂದೊಂದಲ್ಲ ಎರಡೆರಡು ಬಂಗ್ಲೆ ಬೇಕು ಅಂತ ರಿಪೇರಿ ಮಾಡಿಸ್ಕೊಂಡ್ರು ಪುಣ್ಯಾತ್ಮ. ಇವತ್ತು ಅವರೆಲ್ಲ ಮಂತ್ರಿಗಳು ಸರ್ಕಾರಿ ಕಾರುಗಳಲ್ಲಿ, SUV ಕಾರುಗಳಲ್ಲಿ ತಿರುಗಾಡ್ತಾರೆ. ಯಾರು ಕೇಳೋದು? ಅವ್ರು ಹೇಳಿದ್ರು, ನಾನೊಂದ್ಸಲ ಅಧಿಕಾರಕ್ಕೆ ಬರ್ಲಿ, ಶೀಲಾ ದೀಕ್ಷಿತ್ ವಿರುದ್ಧ ಇರುವಂತ ಎಲ್ಲ ಆಪಾದನೆಗಳನ್ನ ಸಾಬೀತುಪಡಿಸಿ ಜೈಲಿಗೆ ತಳ್ತೀನಿ ಅಂತ. ಮುಖ್ಯಮಂತ್ರಿ ಆದ ತಕ್ಷಣ ಶೀಲಾ ದೀಕ್ಷಿತ್ ವಿರುದ್ಧ ನನ್ನ ಹತ್ರ ಪ್ರೂಫೇ ಇಲ್ಲ. ಇವತ್ತು ಅದೇ ಅರವಿಂದ್ ಕೇಜ್ರಿವಾಲ್ ಪೊಲೀಸರ ವಿರುದ್ಧ ಧರಣಿ ಕೂತ್ಕೊಂಡು, ಅಲ್ಲೆಲ್ಲೋ ಡೆಲ್ಲಿನಲ್ಲಿ ಒಂದು ಬೀದಿಯಲ್ಲಿ ಕೂತ್ಕೊಂಡಿದ್ದೀನಿ, ಬೀದಿಯಲ್ಲಿ ಮಲ್ಕೊಂಡಿದ್ದೀನಿ. ನನಗೊಂದು ಫೋಟೋ ನೋಡ್ಕೊಂಡು ಬಂದ್ರೆ ಹೊಟ್ಟೆ ಉರಿದೋಯ್ತಲ್ಲ. ನಮೋ ಅಂದ್ರೆ ನರೇಂದ್ರ ಮೋದಿ ಅಂತ, ನ ಅಂದ್ರೆ ನರೇಂದ್ರ, ಮೋ ಅಂದ್ರೆ ಮೋದಿ ಅಂತ. ಅವ್ರ ಹೆಸರೇ ಚಂದ. ಈ ನರೇಂದ್ರ ಮೋದಿ ನಮೋ ಮಾಡಿ ನೀವು ಯಾವ್ದ್ರ ಜೊತೆಗಾದ್ರೂ ಜೋಡಿಸಿ. ನೀವು ನಮೋ ಕರ್ನಾಟಕ ಅಂದ್ರೆ ಕರ್ನಾಟಕಕ್ಕೆ ನಮಸ್ಕಾರ ಅಂತ, ನೀವು ನಮೋ ಗುಜರಾತ್ ಅಂದ್ರೆ ಗುಜರಾತಿಗೆ ನಮಸ್ಕಾರ ಅಂತ, ನಮೋ ಭಾರತ್ ಅಂದ್ರೆ ಭಾರತಕ್ಕೆ ನಮಸ್ಕಾರ ಅಂತ, ನಮೋ ಭಾರತ್ ಅಂದ್ರೆ ಭಾರತಕ್ಕೆ ನರೇಂದ್ರ ಮೋದಿ ಅಂತಾನೂ ಅರ್ಥ. ಎಷ್ಟು ಚೆನ್ನಾಗಿದೆ ಈ ಹೆಸರೇ, ತುಂಬಾ ಚಂದ. ಈ ಕಾರಣಕ್ಕೋಸ್ಕರ 5-6 ತಿಂಗಳ ಹಿಂದೆ ನಾವೊಂದು ಬ್ರಿಗೇಡ್, ಒಂದು ಸೈನ್ಯವನ್ನ ಕಟ್ಕೊಂಡ್ವಿ, ನರೇಂದ್ರ ಮೋದಿ ಅವರನ್ನ ಹಳ್ಳಿ ಹಳ್ಳಿಗೆ ಮುಟ್ಟಿಸಬೇಕು ಅಂತ. ಅದೆಷ್ಟು ಏನ್ ಮಾಡಿದ್ವೋ ಇದೋ ಗೊತ್ತಿಲ್ಲ. 5 ತಿಂಗಳಲ್ಲಿ 225 ಶಾಖೆಗಳನ್ನ ಹೊಂದಿರುವಂತ ಸಕ್ಷಮ ಸಂಘಟನೆ ಅಂತ ನಾವು ತುಂಬಾ ಪ್ರೀತಿಯಿಂದ, ಹೆಮ್ಮೆಯಿಂದ ಇವತ್ತು ನಿಮ್ ಮುಂದೆ ನಿವೇದಿಸ್ಕೊಳ್ತೀವಿ. ಈ 225ರಲ್ಲಿ ಅಥಣಿ ಕೂಡ ಒಂದು. ಅಥಣಿಯಲ್ಲೂ ಕೂಡ ನರೇಂದ್ರ ಮೋದಿ ಅವರ ಹವಾ ಇವತ್ತು ವ್ಯಾಪಕವಾಗಿ ಹಬ್ತಾ ಇದೆ. ಈ ಹವಾ ವೋಟ್ ಆಗಿ ಕನ್ವರ್ಟ್ ಆಗಬೇಕು, ನರೇಂದ್ರ ಮೋದಿ ಪ್ರಧಾನಿಯಾಗಿ ಕೂತ್ಕೋಬೇಕು ಅನ್ನೋದಷ್ಟೇ ನಮ್ಮ ಇಚ್ಛೆ. ನಮೋ ಬ್ರಿಗೇಡ್ ನ ಒಂದು ರೂಲ್ ಇದೆ. ರೂಲ್ ಏನ್ ಗೊತ್ತಾ? ನಮ್ಮ ವೇದಿಕೆ ಮೇಲೆ ನಾವು ಯಾವುದೇ ರಾಜಕಾರಣಿಗಳನ್ನು ಬಿಡಲ್ಲ. ನಾವು ಇದುವರೆಗೂ ಕಾರ್ಯಕ್ರಮದಲ್ಲಿ ಯಾವ ರಾಜಕಾರಣಿಗಳನ್ನು ವೇದಿಕೆ ಹತ್ತಿಸ್ತಿಲ್ಲ. ನಾವೆಲ್ಲ ನಾನ್ ಪೊಲಿಟಿಕಲ್ಲೇ ಪ್ರಮಾಣ ಮಾಡ್ಕೊಂಡೇ ಬರೋರು. ಯಾರು ಈ ವೇದಿಕೆ ಮೇಲೆ ಕೂತ್ಕೊಳ್ತೀವೋ ಅವ್ರು ಯಾರು ಈ ಸಲ ಎಲೆಕ್ಷನ್ ನಿಲ್ಲಲ್ಲ ಅಂತ ಪ್ರಮಾಣ ಮಾಡ್ಕೊಂಡೇ ಬಂದು ಕೂತ್ಕೊಳ್ಳೋರು. ಸತ್ಯ ಹೇಳ್ತೀನಿ, ಇಷ್ಟು ಓಡಾಡ್ತಾ ನನಗೂ ತುಂಬಾ ಪ್ರೆಷರ್ ಬಂದಿದೆ. 1-2 ಜಾಗಗಳಲ್ಲಿ ನೀವು MP ಆಗಿ ಸೀಟ್ ತಗೋಬೇಕು ಅಂತ ನಾನು ಹೇಳಿದೆ. ನನಗಿರೋದು ಒಂದೇ ಒಂದು ಉದ್ದೇಶ, ನರೇಂದ್ರ ಮೋದಿ ಅವರನ್ನು PM ಮಾಡಬೇಕು ಅಂತಾನೆ ಹೊರತು ನಾನು MP ಆಗಬೇಕು ಅಂತಲ್ಲ. ಈ ಕಾರಣಕ್ಕೋಸ್ಕರ ಬೀದಿಗೆ ಬಂದು ನಿಂತಿದ್ದೀವಿ. ನಾನು ಇಂಜಿನಿಯರಿಂಗ್ ಮುಗಿಸಿ ತಕ್ಷಣ ಸಂಕಲ್ಪ ಮಾಡ್ಕೊಂಡು ಬಂದಿದ್ದೆ, ನಾನ್ ರಾಜಕಾರಣಕ್ಕೆ ಹೋಗಲ್ಲ, ಯಾರ ಹತ್ರ ನೋಟು ಕೇಳಲ್ಲ, ಓಟು ಕೇಳಲ್ಲ ಅಂತ. ಆದ್ರೆ ಈ ಪುಣ್ಯಾತ್ಮ ನರೇಂದ್ರ ಮೋದಿ ನಮ್ ಸಂಕಲ್ಪ ಹಾಳು ಮಾಡ್ಬಿಟ್ರು, ಓಟು ಕೇಳುವಂತೆ ಮಾಡಿದ್ರು. ಆದ್ರೆ ಈ ಬಾರಿನೂ ಓಟ್ ಕೇಳ್ತಾ ಇರೋದು ನನಗೋಸ್ಕರ ಅಲ್ಲ, ದೇಶಕ್ಕೋಸ್ಕರ ಓಟ್ ಕೇಳ್ತಾ ಇದ್ದೀನಿ, ನರೇಂದ್ರ ಮೋದಿ ಅವರಿಗೋಸ್ಕರ ಓಟ್ ಕೇಳ್ತಿದ್ದೀನಿ. ದಯಮಾಡಿ ಈ ಬಾರಿ ಓಟನ್ನ ನರೇಂದ್ರ ಮೋದಿ ಅವರಿಗೆ ಕೊಡಿ ಅಂತ ಏನ್ ಮಾಡ್ಬೇಕು? ನರೇಂದ್ರ ಮೋದಿ ಅವರಿಗೆ ಕೊಡಬೇಕು ಅಂದ್ರೆ ನಮ್ಮ ಕ್ಯಾಂಡಿಡೇಟ್ ಯಾರಾದ್ರೂ ಇರ್ಲಿ, ನಾನು ಕ್ಲಿಯರ್ ಆಗಿ ಹೇಳ್ತೀನಿ, ಕ್ಯಾಂಡಿಡೇಟ್ ಯಾರಾದ್ರೂ ಇರ್ಲಿ, ಅವ್ರು ಯಾವ ಜಾತಿಯವರಾದ್ರೂ ಆಗಿರ್ಲಿ, ಅವ್ರಿಗೂ ನಮ್ಗೂ ವೈಯಕ್ತಿಕ ದ್ವೇಷವಾದ್ರೂ ಇರ್ಲಿ, ಆದ್ರೆ ಈ ಬಾರಿ ಇವೆಲ್ಲವನ್ನು ಮರೆತು ನರೇಂದ್ರ ಮೋದಿ ಅವರನ್ನ ಮಾತ್ರ ಗುರಿಯಾಗಿಟ್ಕೊಂಡು ಅವರನ್ನು ಪ್ರಧಾನಿ ಮಾಡ್ಲಿಕ್ಕೆ ಇಲ್ಲಿ ಕಮಲದ ಚಿಹ್ನೆಗೆ ವೋಟ್ ಮಾಡ್ತೀವಿ ಅಂತ ನಾನು ಯಾವತ್ತೂ ಕೇಳ್ಕೊಳ್ಳಿಲ್ಲ ಈ ಜೀವನದಲ್ಲಿ. ಇಂಥ ಚಿಹ್ನೆಗೆ ವೋಟ್ ಮಾಡಿ, ಇವ್ರಿಗೆ ವೋಟ್ ಕೊಡಿ ಅಂತ. ಆದ್ರೆ ಈ ಬಾರಿ ಕಮಲಕ್ಕೆ ವೋಟ್ ಮಾಡಿ ಅಂತ ಕೇಳ್ತಿದ್ದೀನಿ. ಯಾಕೆ ಗೊತ್ತೇನು? ನಾನು ಮಂಗಳೂರಿನಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಾಗ ಒಬ್ಬರು ಹಿರಿಯರು ನಂಗೊಂದು ಮೇಲ್ ಮಾಡಿದ್ರು. ಅವ್ರು ಹೇಳಿದ್ರು, ಚಕ್ರವರ್ತಿ, ಇಡೀ ಕಾರ್ಯಕ್ರಮದಲ್ಲಿ ಕಮಲ ಅಂತಾನೂ ಹೇಳಲ್ಲ, ಬಿಜೆಪಿ ಅಂತಾನೂ ನೀನು ಹೇಳಲ್ಲ, ಏನ್ ಎಲೆಕ್ಷನ್ ಬ್ಯಾಲೆಟ್ ಪೇಪರ್ ನಲ್ಲಿ ಕ್ಯಾಂಡಿಡೇಟ್ ಇದ್ರಿಗೆ ನರೇಂದ್ರ ಮೋದಿ ಫೋಟೋ ಇರುತ್ತಾ ಅಂತ ಕೇಳಿದ್ರು. ನಾನಂದ್ರೆ ಇರಲ್ಲ, ಅಲ್ಲಿ ಕಮಲ ಇರುತ್ತೆ. ಮತ್ ಜನರಿಗೆ ಹೇಳಪ್ಪ ಅಂದ್ರು. ನಾನಂದ್ರೆ ನಮ್ ಜನರಿಗೆ ಅಷ್ಟು ಗೊತ್ತಾಗಲ್ವಾ ಸರ್? ಅವ್ರು ಹೇಳಿದ್ರು, ಸಿಟಿಯವರಿಗೆ ಗೊತ್ತಿರುತ್ತಪ್ಪ, ಹಳ್ಳಿಯವರಿಗೆ ಮೋಸ ಮಾಡ್ತಾರೆ. ನಾನು ಕೇಳಿದೆ, ಹೆಂಗ್ ಮೋಸ ಮಾಡ್ತಾರೆ? ಅವ್ರಂದ್ರು, ಅವ್ರ ಹಳ್ಳಿಗೆ ಒಬ್ಬ ಬಂದಿದ್ನಂತೆ, 5-6 ಜನ ಬಂದ್ರಂತೆ, ನರೇಂದ್ರ ಮೋದಿ ಫೋಟೋ ತೋರಿಸಿದ್ರಂತೆ, ಈ ಬಾರಿ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಿ ಮಾಡಬೇಕು, ಅದಕ್ಕೆ ಕಾಂಗ್ರೆಸ್ಸಿಗೆ ವೋಟ್ ಹಾಕಬೇಕು ಅಂದ್ರು. ನಮ್ಮ ಹುಡುಗರು ಅನೇಕ ಕಡೆ ಪ್ರಚಾರಕ್ಕೆ ಹೋದಾಗ ಕೇಳ್ಕೊಂಡು ಬರ್ತಾರೆ, ನಮ್ಗೆ ಗೊತ್ತು ಬಿಡಪ್ಪ, ಈ ಅಪ್ಪ ವೋಟ್ ಹಾಕ್ತೀನೋ ಕಾಂಗ್ರೆಸ್ಸಿಗೆ ಅಲ್ವಾ ಅಂತ ಕೇಳ್ತಾರೆ.
ನನಗೆ ಆಮೇಲೆ ಅನ್ನಿಸ್ತು, ಹೌದಲ್ಲಪ್ಪ, ನಾವೆಂತ ಪ್ರಮಾದ ಮಾಡ್ಬಿಡ್ತೀವಿ. ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಿ ಮಾಡಬೇಕು ಅಂದ್ರೆ ಇರೋದು ಒಂದೇ ಒಂದು ಮಾರ್ಗ, ಕಮಲಕ್ಕೆ ಒಂದು ವೋಟ್ ಮಾಡಬೇಕು ಅಂತ ನಾನು ಈ ಬಾರಿ ಎಲ್ಲ ಸಂಕಲ್ಪವನ್ನು ಮೀರಿ ಕೇಳ್ತಾ ಇದ್ದೀನಿ. ಯಾಕೆಂದ್ರೆ ನರೇಂದ್ರ ಮೋದಿ ಅವರಿಗೆ ಇನ್ನೂ 72ಕ್ಕಿಂತ ಒಂದೇ ಒಂದು ಸೀಟ್ ಕಡಿಮೆ ಬಂದರೂ ಕೂಡ ಸುರಾಜ್ಯವನ್ನ ನಿರ್ಮಾಣ ಮಾಡೋದು ಕಷ್ಟ. ನಾವು ಕೂಡ ನಮೋ ಬ್ರಿಗೇಡ್ ಶುರು ಮಾಡಿದಾಗ ಹಾಗೆ ಇತ್ತು. ನರೇಂದ್ರ ಮೋದಿ ಅವ್ರದ್ದು ಇಂಟರ್ನಲ್ ಸರ್ವೆ ಆಯ್ತು, ಎಲ್ಲ ಕಡೆ ಹೋಗಿ ಅವ್ರ ಟೀಮ್ ಅವ್ರು ವಿಚಾರಿಸ್ಕೊಂಡು ಬಂದ್ರು, ಎಲ್ಲ ಜನರನ್ನ ಮಾತನಾಡಿಸಿದ್ರು. ಅವ್ರ ಟೀಮ್ ಹೇಳ್ತು ಕರ್ನಾಟಕದಲ್ಲಿ 8 MP ಬಿಜೆಪಿಯಿಂದ ಗೆಲ್ಬಹುದು ಅಂತ. ಅವ್ನು ಕೂತ್ಕೊಂಡು ಗಾಬರಿ ಆಗ್ಬಿಟ್ಟೆ, 8 ನರೇಂದ್ರ ಮೋದಿ ಅವರು ನಾವು ಕೊಡೋ ಗಿಫ್ಟ್ 8 ನರೇಂದ್ರ ಮೋದಿ ಅವರಿಗೆ ನಮ್ಮ ಮೇಲೆ ಭರವಸೆನೆ ಕಳೆದೋಗ್ಬಿಡುತ್ತೆ ಅವ್ರಿಗೆ ಅಂತ ನಾವೆಲ್ಲ ಸೇರ್ಕೊಂಡ್ವಿ. ಭೂಮಿ ಮೇಲೆ ಕೆಲಸ ಮಾಡೋಣ, ಹಳ್ಳಿಗೂ ಹೋಗೋಣ, 8ನ್ನ 9 ಮಾಡಿ ನರೇಂದ್ರ ಮೋದಿ ಅವ್ರಿಗೆ ಹೇಳೋಣ, ಕನ್ನಡಿಗರು ನಿಮ್ ಲೆಕ್ಕಾಚಾರ ತಪ್ಪು ಅಂತ ನಾವು ತೋರಿಸಿದ್ದೀವಿ ಅಂತ ನಾವು ನಿಶ್ಚಯ ಮಾಡಬೇಕು ಅಂತ ನಮೋ ಬ್ರಿಗೇಡ್ ಕಟ್ಕೊಂಡು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ನಾವು ಕೆಲಸ ಮಾಡಿದ 3 ತಿಂಗಳಲ್ಲಿ ಸಿ ವೋಟರ್ನವ್ರು ಬಂದು ಸಮೀಕ್ಷೆ ನಡೆಸಿದ್ರು. ಅವ್ರು ಹೇಳಿದ್ರು ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವರ ಪಾರ್ಟಿಗೆ 13 ಸೀಟ್ ಬರುತ್ತೆ ಅಂತ. ನಮಗೆ ಖುಷಿ ಆಯ್ತು, ವಾ ಈ 5 ಸೀಟ್ ನಾವು ಮಾಡಿರೋದು ಅಂತ ಬಹಳ ಖುಷಿ. ಅಲ್ಲಿಗೆ ಮುಗಿಸ್ಬೇಕಿತ್ತು, ಯಾಕೋ ಹುಚ್ಚಿ ಜಾಸ್ತಿ ಆಗೋಯ್ತು. ಅಟಲ್ಜಿ ಪ್ರಧಾನಿ ಆಗ್ಬೇಕಾದ್ರೆ 19 ಸೀಟ್ ಕೊಟ್ಟಿದ್ವಿ ನಾವು. ನರೇಂದ್ರ ಮೋದಿ ಪ್ರಧಾನಿ ಆಗುವಾಗ 20 ಕೊಡಬೇಕು ಅಂತ ಒಂದು ಗಟ್ಟಿ ಸಂಕಲ್ಪ ಮಾಡಿ ನಾವು ಬೀದಿಗೆ ಬಂದಿದ್ದೀವಿ. ನಾನು ಹಿಂಗ್ ಅನ್ಬೇಕಾದ್ರೆ ದಾವಣಗೆರೆಯಲ್ಲಿ ಒಬ್ಬ ಸ್ವಲ್ಪ ಸ್ಪಿರಿಟೆಡ್ ಅಂದ್ರೆ ಗೊತ್ತಲ್ಲ, ಸಾಯಂಕಾಲದ ಹೊತ್ತು ಏರಿಸ್ಕೊಂಡು ಬಂದ್ಬಿಟ್ಟಿದ್ದ. ಅವ್ನು ಮುಗಿಸಿದ ತಕ್ಷಣ ಹೇಳ್ದ, ನೀವ್ 20 ಅನ್ಬಾರ್ದು ಅಂತ. ಇನ್ನೇನ್ ಹೇಳ್ಬೇಕಪ್ಪ ಅಂದೆ, ಕರ್ನಾಟಕದಲ್ಲಿ 28 ಇದೆ, ನರೇಂದ್ರ ಮೋದಿ ಅವರಿಗೆ 28 ಕೊಡಬೇಕು ಅಂತ. ನನಗೂ ಥ್ರಿಲ್ ಆಗ್ಬಿಡ್ತು, ವಾ ಒಬ್ಬ ಕುಡಿದವನಿಗೆ ಸ್ಪಿರಿಟೆಡ್ ಮನುಷ್ಯನಿಗೆ 28 ಕೊಡಬೇಕು ಅಂತ ಇರೋದಾದ್ರೆ ನಾವು ಹೋಶೋ ಹವಾಸ್ನಲ್ಲಿ ಇದ್ದೀವಿ, ನಮಗೆ ಅನ್ನಿಸಬೇಕು. ನನ್ನ ನೆಚ್ಚಿನ ಮಿತ್ರರೇ, ಈ ಬಾರಿ ನರೇಂದ್ರ ಮೋದಿ ಅವರಿಗೆ ನಾವು ಅಷ್ಟೂ ಸೀಟುಗಳನ್ನ ಕೊಟ್ಟು ನೀವು ಈ ದೇಶವನ್ನು ಚೆನ್ನಾಗಿ ಆಳಪ್ಪ ಅಂತ ಒಬ್ಬ ಶ್ರೇಷ್ಠ ವ್ಯಕ್ತಿ ಕೈಯಲ್ಲಿ ಕೊಡುವಂತ ಕಾಲ ಬಂದಿದೆ. ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನ ಅವತ್ತು ಕ್ರಾಂತಿಕಾರಿಗಳು ಮಾಡಿದ್ರು, ಗಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು. ಉಳಿಸಿಕೊಳ್ಳೋ ಪ್ರಯತ್ನವನ್ನ ನಾವು ನೀವು ಸೇರಿ ಮಾಡೋಣ. ಈ ಬಾರಿಯ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಹೋರಾಟಕ್ಕೆ ಬೇಕಿರೋದು ಪಿಸ್ತೂಲು ಅಲ್ಲ, ಕತ್ತಿಯೂ ಅಲ್ಲ, ಒಂದು ಬೆರಳು ಸಾಕು ಅಂತ. ಈ ಬೆರಳನ್ನು ತಗೋಬೇಕು, ಓಟ್ ಮೇಲೆ ಕಮಲದ ಮೇಲೆ ಒಂದು ಪ್ರೆಸ್ ಮಾಡಿಬಿಟ್ರೆ ಈ ಬಾರಿ ನಾವು ಗೆದ್ದಂತೆ, ನರೇಂದ್ರ ಮೋದಿ ಅವರು ಪ್ರಧಾನಿ ಆದಂತೆ. ಈ ಕಾರಣಕ್ಕೋಸ್ಕರ ಕಳಕಳಿಯಿಂದ ನಿಮ್ಮೆದುರಿಗೆ ಬಂದಿದ್ದೀನಿ. ನಮೋ ಬ್ರಿಗೇಡ್ ನ ತರುಣರಿದ್ದಾರೆ. ನಮೋ ಬ್ರಿಗೇಡ್ ಎಲೆಕ್ಷನ್ ಮುಗಿದ ತಕ್ಷಣ ವಿಸರ್ಜನೆ ಆಗ್ಬಿಡುತ್ತೆ. ಇವರೆಲ್ಲ ಸಾಮಾಜಿಕ ಚಟುವಟಿಕೆಯಲ್ಲಿ ನಿರತರಾಗ್ತಾರೆ. ಯಾರು ಪೊಲಿಟಿಕಲ್ ಆಂಬಿಷನ್ ಇಂದ ಬಂದವರಲ್ಲ, ಎಲ್ಲರೂ ಸಮಾಜದ ಸೇವೆಯ ಕಾರಣದಿಂದ ಬಂದವರು. ಇಂಥ ತರುಣರ ಮುಖ ನೋಡಿ ಈ ಬಾರಿ ನರೇಂದ್ರ ಮೋದಿ ಅವರ ಕ್ಯಾಂಡಿಡೇಟ್ಗೆ ವೋಟ್ ಮಾಡೋಣ, ನರೇಂದ್ರ ಮೋದಿ ಅವರನ್ನ ಗೆಲ್ಲಿಸೋಣ. ಕಾರ್ಯಕ್ರಮದ ಕೊನೆಯಲ್ಲಿ ನಾನು ಇದ್ದೀನಿ, ಒಂದು ಘೋಷಣೆ ಹೇಳ್ಕೊಡ್ತೀನಿ. ನಾವೆಲ್ಲರೂ ಘೋಷಣೆ ಹಾಕ್ಬೇಕು. ನನಗೆ ತುಂಬಾ ಇಷ್ಟ ಆಗುವಂತ ಘೋಷಣೆ ಇದು. ಘೋಷಣೆ ಏನು ಅಂದ್ರೆ, ನಾನು ಹರ್ ಹರ್ ಮೋದಿ ಅಂತೀನಿ, ನಾವೆಲ್ಲರೂ ಘರ್ ಘರ್ ಮೋದಿ ಅನ್ನೋಣ. ಹರ್ ಹರ್ ಮೋದಿ ಅಂತ ನಾನು ಹೇಳ್ತೀನಿ, ನಾವೆಲ್ಲರೂ ಮನೆ ಮನೆಗೂ ಮೋದಿ, ಘರ್ ಘರ್ ಮೋದಿ ಅನ್ನೋಣ. ಅಥಣಿಯ ಎಲ್ರಿಗೂ ಕೇಳ್ತೀನಿ, ಹರ್ ಹರ್ ಮೋದಿ. ಎರಡೂ ಕೈಗಳನ್ನು ಮೇಲೆತ್ತಿ ಭಾರತ ಮಾತೆಗೆ ಒಂದು ಜೈಕಾರ ಕೊಡಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವಂದೇ ವಂದೇ ಜೈ.